ವಾರ್ತೆಗಳ ಪ್ರಾಯೋಜಕರು ರಮೇಶ್ ಡ್ರೆಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್, ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಕ್ವೀನ್ಸ್ ಬ್ಯೂಟಿ is first exclusive multi-branded cosmetics and lingerie showroom. First floor opposite Gujarat Textile, next to Lakshmi Narayana Hospital, Tipu Sultan Road, Raichur. SAK Convention Hall. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಪವನ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪರ ಪ್ರಚಾರ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅದ್ದೂರಿ ರೋಡ್ ಶೋ ಬೆಂಬಲಿಸಲು ಮನವಿ. ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ಎಚ್ಎಂ ರೇವಣ್ಣ ಗದ್ದಲ್ ಪರ ಮತಯಾಚನೆ. ಜೆಡಿಎಸ್ ಅಭ್ಯರ್ಥಿ ವಿನಯ್ ಕುಮಾರ್ ದೇವಿನಗರದಲ್ಲಿ ಪ್ರಚಾರ. ಬಡಾವಣೆಯ ಅಭಿವೃದ್ಧಿ ಒತ್ತು ನೀಡುವ ಭರವಸೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಭರ್ಜರಿ ಪ್ರಚಾರ. ಸುಳ್ಳು ಹೇಳುವವರನ್ನು ಸೋಲಿಸಲು ರವಿ ಬೋಸರಾಜ್ ಮನವಿ. ಬಿಜೆಪಿ ಅಭ್ಯರ್ಥಿ ತಿಪ್ಪರಾಜ್ ಹವಲ್ದಾರ್ ಭರ್ಜರಿ ಪ್ರಚಾರ. ತುಂಟಾಪುರ ಸೇರಿ ವಿವಿಧ ಗ್ರಾಮಗಳಲ್ಲಿ ತಿಪ್ಪರಾಜ್ ಹವಲ್ದಾರ್ ಭರ್ಜರಿ ಪ್ರಚಾರ. ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೊಳಿಸದೆ ಬಿಜೆಪಿ ಸುಳ್ಳು ಪ್ರಚಾರ. ಸುಧಾಮ್ ದಾಸ್ ಆರೋಪ. ಬಿಜೆಪಿ ಪ್ರಣಾಳಿಕೆ ಬರೀ ಸುಳ್ಳು. ಕಲ್ಯಾಣ ಕರ್ನಾಟಕದ ಜನರಿಗೆ ಹುಸಿ ಭರವಸೆ. ಡಾಕ್ಟರ್ ರಾಧಾಕೃಷ್ಣ ಟೀಕೆ. ಕೋಮುವಾದಿ ಪರ್ಸೆಂಟೇಜ್ ಸರ್ಕಾರ ಕಿತ್ತಿ ಹಾಕಿ ಕಾಂಗ್ರೆಸ್ ಬೆಂಬಲಿಸಿ. ಚನ್ನಬಸವಯ್ಯ ಕ್ಲಾಸ್ಪುರ್. ಮತ್ತು ಗುಂಜಳ್ಳಿಯಲ್ಲಿ ಜನಾರ್ದನ ರೆಡ್ಡಿ ರೋಡ್ ಶೋ. ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲಿಸಲು ಮನವಿ. ವಾರ್ತೆಗಳ ವಿವರ. ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಅವರ ಪರವಾಗಿ ಇಂದು ವಾರ್ಡ್ ನಂಬರ್ 12 ಮತ್ತು 13ರಲ್ಲಿ ನಗರಸಭೆ ಮಾಜಿ ಸದಸ್ಯ ಎಂ ಪವನ್ ಕುಮಾರ್ ಅವರ ನೇತೃತ್ವದಲ್ಲಿ ಪ್ರಚಾರ ನಡೆಸಲಾಯಿತು. ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಅವರ ಪರವಾಗಿ ಇಂದು ವಾರ್ಡ್ ನಂಬರ್ 12 ಮತ್ತು 13ರಲ್ಲಿ ನಗರಸಭೆ ಮಾಜಿ ಸದಸ್ಯ ಎಂ ಪವನ್ ಕುಮಾರ್ ಅವರ ನೇತೃತ್ವದಲ್ಲಿ ಪ್ರಚಾರ ನಡೆಸಲಾಯಿತು. ಭಾರಿ ಸಂಖ್ಯೆಯ ಮೆರವಣಿಗೆಯೊಂದಿಗೆ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಅವರಿಗೆ ಮತ ನೀಡುವಂತೆ ಮನವಿ ಮಾಡಲಾಯಿತು.
ರಾಯಣ್ಣಗೌಡ, ಭೀಮಣ್ಣ, ಸುಭಾನ್, ವಿರೂಪಾಕ್ಷಿ, ಸ್ವಾಮಿ, ಸುಲ್ತಾನ್ ಅಡ್ವೊಕೇಟ್, ನರೇಶ್, ಸಲೀಂ, ನಾಸೀರ್ ಹುಸೇನ್, ಬಾಬಾ, ಖಾಜಾ, ಮೆಹಬೂಬ್, ದದ್ದು ಉಪಸ್ಥಿತರಿದ್ದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿದಂತೆ ಪ್ರಮುಖ ನಾಯಕರಾದ ಎ ಬಾಬಾ ರೆಡ್ಡಿ, ತೆಲಂಗಾಣ ಮಾಜಿ ಸಚಿವೆ ಡಿಕೆ ಅರುಣಾ ಹಾಗೂ ಧರ್ಮವರಂ ಮಾಜಿ ಶಾಸಕ ಎಂಎಲ್ ಧರ್ಮೇಂದ್ರ ಅವರಿಂದು ವಾರ್ಡ್ ನಂಬರ್ 24, 25, ಮಕ್ಕಲ್ಪೇಟೆ ಹಾಗೂ ಮಡ್ಡಿಪೇಟೆಯಲ್ಲಿಂದು ಭರ್ಜರಿ ಪ್ರಚಾರ ನಡೆಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿದಂತೆ ಪ್ರಮುಖ ನಾಯಕರಾದ ಎ ಪಾಪರೆಡ್ಡಿ, ತೆಲಂಗಾಣ ಮಾಜಿ ಸಚಿವೆ ಡಿಕೆ ಅರುಣಾ ಹಾಗೂ ಧರ್ಮವರಂ ಮಾಜಿ ಶಾಸಕ ಎಂಎಲ್ ಧರ್ಮೇಂದ್ರ ಅವರು ಇಂದು ವಾರ್ಡ್ ನಂಬರ್ 24, 25, ಮಕ್ಕಲ್ಪೇಟೆ ಹಾಗೂ ಮಡ್ಡಿಪೇಟೆಯಲ್ಲಿಂದು ಭರ್ಜರಿ ಪ್ರಚಾರ ನಡೆಸಿದರು. ಗದವಾರ ರಸ್ತೆಯ ವೀರಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪಕ್ಷದ ಪರವಾಗಿ ಜಯಘೋಷ ಮೊಳಗಿಸುವುದರೊಂದಿಗೆ ಹಾಗೂ ಬೃಹತ್ ಗಾತ್ರದ ಹಾರವನ್ನು ಹಾಕುವ ಮೂಲಕ ನಾಯಕರಿಗೆ ಸ್ವಾಗತ ಕೋರಿದರು. ಅಲ್ಲಿಂದ 300 ಕಾಪು ಕಲ್ಯಾಣ ಮಂಟಪದವರೆಗೆ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿ ನಂತರ ಮಕ್ತಲ್ಪೇಟೆ, ಮಡ್ಡಿಪೇಟೆಯ ಮನೆ ಮನೆಗೆ ತೆರಳಿ ಮತ್ತೊಮ್ಮೆ ಬಿಜೆಪಿ ಬೆಂಬಲಿಸುವಂತೆ ಕೋರಿದರು. ಈ ವೇಳೆ ಶಿವರಾಜ್ ಪಾಟೀಲ್ ಮಾತನಾಡಿ, ಜನರಿಂದ ಸಿಗುತ್ತಿರುವ ಸ್ಪಂದನೆ ಖುಷಿ ತಂದಿದ್ದು, ಗೆಲ್ಲುವ ವಿಶ್ವಾಸವಿದೆ. ನನ್ನ ಪರವಾಗಿ ಪ್ರಚಾರಕ್ಕೆ ಡಿಕೆ ಅರುಣಾ, ಧರ್ಮೇಂದ್ರ ಆಗಮಿಸಿದ್ದು ಬಲದ ಬಂದಂತಾಗಿದೆ. ಕಳೆದ 10 ವರ್ಷದಲ್ಲಿ ನಗರದಲ್ಲಿ ಮಾಡಿರುವ ಅಭಿವೃದ್ಧಿಯೇ ನನಗೆ ಶ್ರೀರಕ್ಷೆಯಾಗಿದ್ದು, ಮತ್ತೊಮ್ಮೆ ಜನರು ಆಶೀರ್ವದಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು.
ಡಿಕೆ ಅರುಣ ಮಾತನಾಡಿ, ರಾಯಚೂರು ನಗರ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಶಿವರಾಜ್ ಪಾಟೀಲ್ ಜನಪ್ರಿಯತೆ ಹಾಗೂ ಎಲ್ಲ ಸಮುದಾಯಗಳ ಜನರನ್ನು ಒಂದುಗೂಡಿಸಿಕೊಂಡು ಹೋಗುವ ಪರಿಯಿಂದಾಗಿ ಅವರು ಗೆದ್ದೇ ಗೆಲ್ಲುತ್ತಾರೆಂಬ ವಿಶ್ವಾಸವಿದ್ದು, ಎಲ್ಲಾ ಜನರು ಮತ್ತೊಮ್ಮೆ ಬಿಜೆಪಿ ಬೆಂಬಲಿಸಿ ಬಹುಮತದ ಸರ್ಕಾರ ತರುವ ಮೂಲಕ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕಿದೆ ಎಂದರು. ನಂತರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು, ಸಾವಿರಾರು ಕಾರ್ಯಕರ್ತರು ಸೇರಿದಂತೆ ಅಪಾರ ಜನಸ್ತೋಮ ಸೇರಿತು. ಅಣ್ಣ ಸ್ವಲ್ಪ ಇಂದ ಸೈಡ್ 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 ಏ ಅನಂತಮ್ಮ 5 ನಂಬರ್ ಕೊಡ್ತಲ್ಲ ಪೂಜೆ ಹೂವ ಗೊತ್ತಲ್ಲ
5 ನಂಬರ್ ಗುರ್ತು 5 ನಂಬರ್ ಗುರ್ತು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗಾಂಧಾಳ್, ಬುಳ್ಳಾಪುರ, ಗುಂಡ್ರವಳ್ಳಿ ಗ್ರಾಮಗಳಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಸವಗೌಡ ದದ್ದಲ್ ಅವರು ಪರವಾಗಿ ಬಿರುಸಿನ ಪ್ರಚಾರ ಮತ್ತು ಮತಯಾಚನೆ ನಡೆಸಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎನ್ ಮಲ್ಲಾಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಸವಗೌಡ ದದ್ದಲ್ ಅವರ ಪರ ಚುನಾವಣಾ ಬಿರುಸಿನ ಪ್ರಚಾರ ಮತ್ತು ಮತಯಾಚನೆ ಮಾಡಿದರು. ಮತಯಾಚನೆ ಮಾಡಿದ ಕಾಂಗ್ರೆಸ್ನ ಹಾಲು ಮತ ಸಮಾಜದ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಅವರು ಮಾತನಾಡಿ, ಇದೇ 10ನೇ ತಾರೀಕು ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಬಸವಗೌಡ ದದ್ದಲ್ ಅವರನ್ನು ಗೆಲ್ಲಿಸಿ ಬಸವಗೌಡ ದದ್ದಲ್ ಅವರಿಗೆ ಚಲಾಯಿಸುವ ಪ್ರತಿಯೊಂದು ಮತವು ಸಿದ್ದರಾಮಯ್ಯ ಅವರಿಗೆ ಮತ ನೀಡಿದಂತೆ. ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಗಳಿಸಿದ್ದಾರೆ. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ನಿರಂತರವಾಗಿ ಜನರ ಮಧ್ಯೆ ಇದ್ದು ಜನರ ಸೇವಕನಾಗಿ ದುಡಿಯುತ್ತಿದ್ದಾನೆ. 2ನೇ ಅವಧಿಗೆ ಸೇವೆ ಮಾಡಲು ಮತ್ತೊಂದು ಅವಕಾಶ ನೀಡಿ. ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ 100ಕ್ಕೆ 100ರಷ್ಟು ಅಧಿಕಾರಕ್ಕೆ ಬರುತ್ತದೆ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತದೆ. ಕ್ಷೇತ್ರಕ್ಕೆ ಬೇಕಾದ ಅಗತ್ಯ ಅನುದಾನ ನೀಡಿ ಈ ಭಾಗದ ನೀರಾವರಿ ಯೋಜನೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದರು. ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗಾಣದಾಳ, ಬಳ್ಳಾಪುರ, ಗುಂಡ್ರವಳ್ಳಿ ಗ್ರಾಮಗಳಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಸವಗೌಡ ದದ್ದಲ್ ಅವರು ಪರವಾಗಿ ಬಿರುಸಿನ ಪ್ರಚಾರ ಮತ್ತು ಮತಯಾಚನೆ ನಡೆಸಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎ ವಸಂತಕುಮಾರ್ ಮಾತನಾಡಿ, ಇದೇ 10ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಬಸವಗೌಡ ದದ್ದಲ್ ಅವರನ್ನು ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಭಾಗದಲ್ಲಿ ನೀರಾವರಿ ಯೋಜನೆ ಜಾರಿಗೆ ತರಲು ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಅದರಂತೆ ಈ ಭಾಗದ ಚಿಕ್ಕಮಂಚಾಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಲು ಅಧಿವೇಶನದಲ್ಲಿ ಸಾಕಷ್ಟು ಬಾರಿ ಮಾತನಾಡಿ ಸರ್ಕಾರದ ಗಮನಕ್ಕೆ ತಂದ ಪರಿಣಾಮವಾಗಿ ಚಿಕ್ಕಮಂಚಾಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಡಿಪಿಆರ್ ಆಗಿದೆ. ಹಣಕಾಸು ಇಲಾಖೆ ಒಪ್ಪಿಗೆ ಸೂಚಿಸಿದರೆ ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭವಾಗುತ್ತದೆ. ಇದರಿಂದ ಈ ಭಾಗದ ರೈತರಿಗೆ ಅನುಕೂಲವಾಗುತ್ತದೆ. ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ನೀರಾವರಿ ಹಸಿರು ಕ್ರಾಂತಿಯಾಗಬೇಕಾದರೆ ಮತ್ತೊಮ್ಮೆ ಬಸವಗೌಡ ದದ್ದಲ್ ಅವರಿಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿ ಮಾಡಿದರು. ಗಾಣದಾಳ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಮಾಡಿದ್ದಾರೆ. ಸಿಸಿ ರಸ್ತೆ, ಕುಡಿಯುವ ನೀರು, ಮುಖ್ಯ ರಸ್ತೆ, ಗಿಲೇಸ್ಗೂರು ಇಂದ ಗಾಣದಾಳ ರಸ್ತೆ ಹಲವಾರು ಕಾಮಗಾರಿಗಳನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಆಶೀರ್ವಾದ ಮಾಡಿ ನಿರಂತರವಾಗಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸೇವಕನಾಗಿ ದುಡಿಯುತ್ತಾನೆ ಎಂದರು. ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ತೇನೆ, ಬಸವಗೌಡ ದದ್ದಲ್ ಅವರು ಒಬ್ಬ ಉತ್ತಮ ವ್ಯಕ್ತಿ, ಸರಳಜೀವಿ, ಜನರನ್ನ ಯಾವತ್ತೂ ಕೂಡ ಭಾವಿಸ್ತಕ್ಕಂಥ ಒಬ್ಬ ಅತ್ಯುತ್ತಮ ಜನನಾಯಕ. ಇವರನ್ನ ಉಳಿಸ್ಕೊಳ್ಬೇಕಾದ್ದು ನಿಮ್ ಕರ್ತವ್ಯ. ಇವ್ರಿಗೆ ಮತ ಕೊಟ್ರೆ ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕೊಟ್ಟಂತ ಮತ ಅಂತ ಹೇಳ್ತಾ, ನಾನು ರಾಜ್ಯದ ಅರ್ಧ ಭಾಗ ಸುತ್ತ ಬಂದಿದ್ದೇನೆ. ಈ ರಾಜ್ಯದಲ್ಲಿ ಈ ಸಾರಿ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಬಸವನಗೌಡರನ್ನ ಗೆಲ್ಲಿಸ್ತೀರಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪಕ್ಷದ ಮುಖಂಡರು, ಗ್ರಾಮದ ಮುಖಂಡರುಗಳು, ಗ್ರಾಮಸ್ಥರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪಕ್ಷದ ಮುಖಂಡರು, ಗ್ರಾಮದ ಮುಖಂಡರುಗಳು, ಗ್ರಾಮಸ್ಥರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕುಮಾರಣ್ಣ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಜಿಲ್ಲೆಗೆ ವಿಶೇಷ ಅನುದಾನ ತಂದು ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದು ರಾಯಚೂರು ನಗರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಇ ವಿನಯ್ ಕುಮಾರ್ ಹೇಳಿದರು. ರಾಜ್ಯದಲ್ಲಿ ಕುಮಾರಣ್ಣ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಜಿಲ್ಲೆಗೆ ವಿಶೇಷ ಅನುದಾನ ತಂದು ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದು ರಾಯಚೂರು ನಗರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಇ ವಿನಯ್ ಕುಮಾರ್ ಹೇಳಿದರು.
ಅವರು ನಗರದ ವಾರ್ಡ್ ನಂಬರ್ 3 ದೇವಿನಗರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚಿಸಿದ ಬಳಿಕ ಮಾತನಾಡಿದರು. ಚುನಾವಣೆ ಬಂದಾಗ ಮಾತ್ರ ಶಿವರಾಜ್ ಪಾಟೀಲರಿಗೆ ಮತದಾರರು ನೆನಪಾಗುತ್ತಿದ್ದಾರೆ. ನಾನು ನಗರಸಭೆ ಅಧ್ಯಕ್ಷನಾಗಿ ಕೆಲಸ ಮಾಡುತ್ತಿರುವಾಗ ಶಾಸಕರು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಒಳಸಂಚು ಮಾಡಿ ನನ್ನನ್ನು ಅಧಿಕಾರದಿಂದ ತೆಗೆದುಹಾಕಿದರು. ಅಂದು ಶಪಥ ಮಾಡಿದಂತೆ ಚುನಾವಣೆಗೆ ಸ್ಪರ್ಧಿಸಿದ್ದು ಮತದಾರರು ಆಶೀರ್ವದಿಸಬೇಕೆಂದು ಮನವಿ ಮಾಡಿದರು. ಕೊಳಚೆ ಪ್ರದೇಶಗಳಲ್ಲಿ ಮನೆ ನಿರ್ಮಾಣ ಮಾಡುವುದಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸುಳ್ಳು ಹೇಳುತ್ತಿದ್ದಾರೆ. ಸ್ಲಂ ಮನೆಗಳ ನಿರ್ಮಾಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಅವರು ಭ್ರಷ್ಟಾಚಾರ ಎಸಗಿದ್ದಾರೆ ಎಂದರು. ಈ ದಿನ ವಾರ್ಡ್ ನಂಬರ್ 3 ನಾವು ಪ್ರಚಾರಕ್ಕೆ ಇವತ್ತು ಬಂದಿದ್ದೇವೆ. ಜನತಾದಳ ಪಕ್ಷದ ವತಿಯಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಸರ್ ಅವರು ಮುಂದೆ ಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಆದರೆ ನಮ್ಮ ಪಂಚರತ್ನ ಯೋಜನೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸೋಕ್ಕೆ 5 ಯೋಜನೆಗಳನ್ನು ಕುಮಾರಸ್ವಾಮಿ ಸರ್ ಅವರು ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಯಾರು ಬಡವರಿಗೆ ನಮ್ಮ ಬಡವರು ಇರ್ತಾರೆ ಅವ್ರಿಗೆ ಯಾರು ಮನೆ ಇಲ್ಲ ಅವ್ರಿಗೆ 8 ಲಕ್ಷದ ಮನೆಯನ್ನು ಕಟ್ಟಿಸ್ಕೊಡ್ಬೇಕಂತೇಳಿ ಕುಮಾರಸ್ವಾಮಿ ಸರ್ ಅವರು ದೃಢ ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾರಿಗೆ ಹುಡುಗರು ಬಡ ಮಕ್ಕಳು ಇವಾಗ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಅವ್ರಿಗೇನಿದೆ LKG-ನಿಂದ 12ನೇ ಕ್ಲಾಸ್ವರೆಗೂ ಉಚಿತವಾಗಿ ಏನು ಶಿಕ್ಷಣ ನೀಡಬೇಕು, ಹೈಟೆಕ್ ಸ್ಕೂಲ್ನಲ್ಲಿ ಓದಬೇಕು, ನಮ್ಮ ಹುಡುಗರಿಗೂ ಇದು ಮಾಡಬೇಕಂತೇಳಿ ಅವ್ರು ಕೇಳ್ಕೊಂಡಿದ್ದಾರೆ. ಅದು ಫ್ರೀಯಾಗಿ ಅವ್ರಿಗೆ ನಾವು ಇದು ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದಾರೆ. ನಮ್ಮ ಬಡ ಮಕ್ಕಳು ಯಾರಿದ್ದಾರೆ LKG-ನಿಂದ 12ನೇ ಕ್ಲಾಸ್ವರೆಗೂ ಅವ್ರಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕಂತೇಳಿ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂನಲ್ಲಿ ಕೊಡಬೇಕಂತೇಳಿ ಕುಮಾರಸ್ವಾಮಿ ಸರ್ ಅವರು ಅಂದ್ಕೊಂಡಿದ್ದಾರೆ. ಮೂರನೇದಾಗಿ ನಮ್ಮ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಹೃದಯ ಸಮಸ್ಯೆ ಇರ್ಬೋದು, ಕ್ಯಾನ್ಸರ್ ಸಮಸ್ಯೆ ಇರ್ಬೋದು, ಬೋನ್ ನ್ಯಾರೋ ಚಿಕಿತ್ಸೆ ಇರ್ಬೋದು, ಬಡ ಜನರು ಏನಿದೆ ಅವರು ಅಷ್ಟೊಂದು ವೆಚ್ಚದಲ್ಲಿ ಯಾರು ಚಿಕಿತ್ಸೆ ಮಾಡಿಕೊಳ್ಳೋ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕುಮಾರಸ್ವಾಮಿ ಸರ್ ಅವರು ಉಚಿತವಾಗಿ ಏನಿದೆ ಅದು ಎಷ್ಟಾದರೂ ದುಡ್ಡಾಗಲಿ 20 ಲಕ್ಷ ಆಗ್ಬೋದು, 30 ಲಕ್ಷ ಆಗ್ಬೋದು, ಅವರು ಉಚಿತವಾಗಿ ಏನು ಸೇವೆ ಮಾಡಬೇಕಂತೇಳಿ ಅಂದ್ಕೊಂಡಿದ್ದಾರೆ. ಬಡ ಜನರಿಗೆ ಆರೋಗ್ಯ ಸೇವೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೂ ನಮ್ಮ ಪಂಚರತ್ನ ಯೋಜನೆಯಲ್ಲಿದೆ. ಮತ್ತು ರೈತ ಬಂದವ್ರಿಗೆ ಏನಿದೆ ಅವ್ರಿಗೂ ಎಕರೆಗೆ 10,000, 20,000, 30,000 ಅಂತೇಳಿ ಬೆಳೆ ಏನು ಅವರು ಇದು ಮಾಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂದಿರ್ಬೇಕಂತೇಳಿ ಇದು ಮಾಡಿದ್ದಾರೆ. 5ನೇದಾಗಿ ಮಹಿಳಾ ಮತ್ತು ಯುವ ಸಬಲೀಕರಣ ಅಂತೇಳಿ ನಮ್ಮ ಕುಮಾರಸ್ವಾಮಿ ಸರ್ ಅವರು ಯುವಕರಿಗೆ ಏನಿದೆ ಉದ್ಯೋಗ ಸೃಷ್ಟಿ ಮಾಡಬೇಕಂತೇಳಿ ಅಂದ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ 60 ವರ್ಷ ಯಾರು ತಂದೆ ತಾಯಿಯಿಂದ ನಮ್ಮ ಅಜ್ಜ ತಾತ ಅವ್ವ ಇದ್ದಾರೆ 60 ವರ್ಷ ಮೇಲೆ ಇದ್ದವ್ರಿಗೆ ಅವ್ರಿಗೆ ತಿಂಗಳಿಗೆ 5,000 ರೂಪಾಯಿ ಮಾಡಬೇಕಂತೇಳಿ ಕುಮಾರಸ್ವಾಮಿ ಸರ್ ಅವರು ಅಂದ್ಕೊಂಡಿದ್ದಾರೆ. ನಮ್ಮ ಯಾರು 12ನೇ ಕ್ಲಾಸು ಬಡ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು ಅವ್ರಿಗೆ ಸ್ಕೂಟಿಯನ್ನು ಉಚಿತವಾಗಿ ಕೊಡುವ ಮುಖಾಂತರ ಕುಮಾರಸ್ವಾಮಿ ಸರ್ ಅವರು ಅದು ಇದು ಮಾಡಿದ್ದಾರೆ. ನಮ್ಮ ತಾಯಂದಿರು ಯಾರು ಗರ್ಭಿಣಿಯರು ಇರ್ತಾರೆ 6 ತಿಂಗಳ ಮುಂಚಿತವಾಗಿ ಮತ್ತು 6 ತಿಂಗಳ ನಂತರ ಪ್ರತಿ ತಿಂಗಳಿಗೆ 6,000 ರೂಪಾಯಿ ಕೊಡಬೇಕಂತೇಳಿ ಕುಮಾರಸ್ವಾಮಿ ಸರ್ ಅವರು ಏನೋ ಒಂದು ದೃಢ ಸಂಕಲ್ಪ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅವರು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಜನತೆಗೆ ಏನು ಸೇವೆ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಇವತ್ತಿನ ದಿನ ರಾಯಚೂರಿನ ಪರಿಸ್ಥಿತಿ ಕಳೆದ 10 ವರ್ಷಗಳಿಂದ ಡಾಕ್ಟರ್ ಶಿವರಾಜ್ ಪಾಟೀಲ್ ಜಿ ಅವರು ಏನು ಒಂದು ರಾಯಚೂರು ಜನತೆಗೆ ಒಂದು ಸ್ಪಂದಿಸಬೇಕಾಗಿತ್ತು, ಅವ್ರ ನಾಡಿ ಮಿಡಿತಗೆ ಒಂದು ಸ್ಪಂದಿಸಬೇಕಾಗಿತ್ತು, ಯಾವುದೇ ರೀತಿಯಿಂದ ಸ್ಪಂದಿಸಿಲ್ಲ. ಅವರು ಒಂದು ದುರಂಕಾರದ ಒಂದು ಆಡಳಿತ ಇವತ್ತು ರಾಯಚೂರು ಜನತೆಗೆ ಬೇಸತ್ತು ನಮ್ಮ JDS ಪಕ್ಷಕ್ಕೆ ಒಲವು ಎಲ್ಲ 35 ವಾರ್ಡ್ಗಳಲ್ಲಿ ಮತ್ತು 14 ಹಳ್ಳಿಗಳಲ್ಲಿ ನಮ್ಮ JDS ಪಕ್ಷಕ್ಕೆ ಎಲ್ಲ ಜನಾಂಗದ ಎಲ್ಲ ನಮ್ಮ ಕ್ರೈಸ್ತ ಬಾಂಧವರು ಇರ್ಬೋದು, ನಮ್ಮ ಮುಸ್ಲಿಂ ಬಾಂಧವರು ಇರ್ಬೋದು, ನಮ್ಮ ಹಿಂದೂ ಬಾಂಧವರು ಇರ್ಬೋದು, ಜೈನ್ ಬಾಂಧವರು ಇರ್ಬೋದು, ಎಲ್ಲ ಸಮಾಜದ ಎಲ್ಲ ಮುಖಂಡರು, ಎಲ್ಲ ಸಮಾಜದ ಎಲ್ಲ ಬಾಂಧವರು, ಎಲ್ಲ ತಂದೆ ತಾಯಂದಿರು ರಾಯಚೂರಿನಲ್ಲಿ JDS ಪಕ್ಷಕ್ಕೆ ಒಲವನ್ನು ತೋರಿಸಿ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ 2 ಬಾರಿ ನಗರಸಭೆ ಸದಸ್ಯನಾಗಿ 1 ಬಾರಿ ನಗರಸಭೆ ಅಧ್ಯಕ್ಷನಾಗಿ ತಮ್ಮ ಮುಂದೆ ಇವಾಗ ರಾಯಚೂರು ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಾನು ಬಂದಿದ್ದೇನೆ. ನಮ್ಮ ವಾರ್ಡ್ ನಂಬರ್ 3 ತಂದೆ ತಾಯಂದಿರು ಅದೇ ಯುವಕ ಮಿತ್ರರು ನನ್ನನ್ನು ಆಶೀರ್ವಾದ ಮಾಡಿ ಕ್ರಮ ಸಂಖ್ಯೆ 3ಕ್ಕೆ ತಾವು ತೆನೆ ಹೊತ್ತ ಮಹಿಳೆಗೆ ತಾವು ಓಟು ಹಾಕುವ ಮುಖಾಂತರ ನಾನು ಇಲ್ಲಿ ನಮ್ಮ ವಿಶ್ವನಾಥ್ ಅಣ್ಣವರಿದ್ದಾರೆ, ಅದೇ ರೀತಿಯಾಗಿ ಎಲ್ಲ ಮುಖಂಡರಿದ್ದಾರೆ, ಅವರೆಲ್ಲರನ್ನೇನಿದ ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ಈ ವಾರ್ಡಿನ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಅಂತೇಳಿ ಎಲ್ಲರಿಗೆ ನನ್ನ ಜಿಲ್ಲಾಧ್ಯಕ್ಷ ಎನ್ ಶಿವಶಂಕರ್, ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಗೌರವಾಧ್ಯಕ್ಷ ಯೂಸುಫ್ ಖಾನ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಶಿವಕುಮಾರ್ ಯಾದವ್, ಬಿಕೆ ಬಾಬು, ಭೀಮಣ್ಣ, ಅಮ್ಜದ್, ಶಾಲಂ, ಮಂಜು, ಈರಮ್ಮ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಈ ಭಾಗದಲ್ಲಿ ನಮ್ಮ ತಮ್ಮನಾದಂಥ ಶ್ರೀ ವಿಶ್ವನಾಥ್ ಪಟ್ಟಿಯವರು ನಗರಸಭೆ ಸ್ಪರ್ಧಿಸಿದ್ದು
ಅವತ್ತು ನೀವೆಲ್ಲರ ಆಶೀರ್ವಾದ ಮಾಡಿ ಅದ್ದೂರಿಯಾಗಿ ಅವರಿಗೆ ಓಟು ನೀಡಿದ್ರಿ. ನಾವು ಸ್ವಲ್ಪ ಮತದಲ್ಲಿ ಸೋತಿದ್ವಿ. ನಾವು ಈ ವಾರ್ಡಿನಲ್ಲಿ ಯಾವಾಗಲೂ JDS ಪರ ಅಲೆ ಇದೆ. JDSಗೆ ತಾವು ಯಾವಾಗಲೂ ಮತ ಮಾಡ್ತಿದ್ದೀರಿ. ಅದಕ್ಕೆ ನಿಮಗೆ ಮೊದಲಿಗೆ ನಾವು ಧನ್ಯವಾದಗಳು ಹೇಳಬೇಕು. ಇವತ್ತು ನೀವೆಲ್ಲ ಅಕ್ಕಂದಿರು ಬಂದಿದ್ದೀರಿ. ಇವತ್ತು ನಾವು ಯಾಕೆ ಕುಮಾರಸ್ವಾಮಿಗೆ ಓಟ್ ಹಾಕ್ಬೇಕು, JDSಗೆ ಓಟ್ ಹಾಕ್ಬೇಕಂತ ನಿಮ್ಮ ತಲೆಯಲ್ಲಿದ್ರೆ ಅದನ್ನ ನಾವು ಹೇಳೋದು ಏನಂತಂದ್ರೆ, ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣನೇ ಈ ವಿಧವೆ ವೇತನ ಈಗ 1,200 ರೂಪಾಯಿ ಇದೆ. ನಾವು ವಿಧವೆ ವೇತನ 5,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಮಾಡುವರಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಗ್ಯಾಸ್ ಸಿಲಿಂಡರ್ 1,200 ರೂಪಾಯಿ ಇದೆ, ನಿಮಗೆ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ನಾವು ಉಚಿತವಾಗಿ 5 ಸಿಲಿಂಡರ್ ವರ್ಷಕ್ಕೊಮ್ಮೆ ಕೊಡಬೇಕಂತ ಮಾಡಿದ್ದೀವಿ. ಅದೇ ರೀತಿಯಾಗಿ ಇವತ್ತೆಲ್ಲರೂ ನೀವು ಸ್ತ್ರೀ ಶಕ್ತಿ ಸಾಲವನ್ನು ಮಾಡಿದಿರಿ. ಇವತ್ತೆಲ್ಲ ನಿಮ್ಮ ಸಾಲವನ್ನು ನೀವು ಅದನ್ನ ತೀರ್ಸಕ್ಕೆ ಬಹಳ ಕಷ್ಟಪಡ್ತಿದ್ದೀರಿ. ಅದನ್ನ ಯಾವ ರೀತಿ ನೀವು ಕೊಡಕ್ಕಾಗಲಾರದಿದ್ದ ಕಾರಣ ಕುಮಾರಸ್ವಾಮಿ ಅಧಿಕಾರ ಬಂದ 24 ತಾಸುಗಳಿಗೆ ಶ್ರೀ ಏನು ನೀವು ಸಾಲ ಮಾಡಿ ಶ್ರೀ ಶಕ್ತಿ ಸಾಲ ಅದನ್ನ ಮನ್ನಾ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಈ ರೀತಿ ಹಲವಾರು ಯೋಜನೆಗಳು ನಿಮಗಾಗಿ ಮಾಡಲಾಗಿದೆ. ದಯಮಾಡಿ ನೀವು ಒಂದು ಬಾರಿ ನಮ್ಮ ತೆನೆ ಹೊತ್ತ ಮಹಿಳೆ ಗುರುತು ನಮ್ಮ ಯುವ ನಾಯಕರಾದಂಥ ವಿನಯ್ ಕುಮಾರ್ ಅವರು ಈ JDS ಕಡೆಯಿಂದ ಸ್ಪರ್ಧಿಸಿದ್ದಾರೆ. ಇವರು ಯುವಕರಿದ್ದಾರೆ. ಇವರಿಗೊಂದು ನಿಮ್ಮ ಕೆಲಸ ಮಾಡುವಂತ ಆಸೆ ಇದೆ. ಇವ್ರ ತಂದೆ ಅಂಜನೇಯ ಅವರು ದೊಡ್ಡ ಉದ್ದಿಮೆ, ಇವ್ರಿಗೆ ಯಾವುದೇ ದುಡ್ಡು ಕಡಿಮೆ ಇಲ್ಲ ದೇವರು. ಆದ್ರೂ ಅವ್ರು ಯಾಕೆ ಇವತ್ತು ರಾಜಕಾರಣಕ್ಕೆ ಬಂದಿದ್ದಾರೆ ಅಂತಂದ್ರೆ, ನಿಮ್ಮ ಜನ ಸೇವೆ ಮಾಡಬೇಕು, ಜನರಿಗೆ ಅಭಿವೃದ್ಧಿಯಾಗಿ ಮಾಡಬೇಕಂತ ಇವತ್ತು ಅವ್ರ ನಿರ್ಧಾರದಿಂದ ಇವತ್ತು ಎಲೆಕ್ಷನ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಬಂದ ತಕ್ಷಣವೇ ವಾರ್ಡ್ ನಂಬರ್ 3ಕ್ಕೆ ನಾವು ನಮ್ಮ ವಿಶ್ವನಾಥ್ ನೇತೃತ್ವ ಮತ್ತು ಶಿವಕುಮಾರ್ ಇನ್ನಿತರ ಎಲ್ಲ ಗೆಳೆಯರ ನೇತೃತ್ವದಲ್ಲಿ ಈ ಬಡಾವಣೆಗೆ ಇನ್ನೂ ಹೆಚ್ಚಿನ ಅನುದಾನ ನೀಡಿ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಎಲ್ಲ ವಾರ್ಡಿನ ಎಲ್ಲ ಕಡೆ ನಾವು ರೋಡ್ ನಿರ್ಮಾಣ ಮಾಡುವಂತ ಕೆಲಸಗಳನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಕುಮಾರಣ್ಣವರು ಒಳ್ಳೆ ಮುಖ್ಯಮಂತ್ರಿ. ಅವರು ಜನರಿಗೆ ಸ್ಪಂದಿಸುವವರು, ಬಡವರಿಗೆ ಮತ್ತು ರೈತರ ಪರವಾಗಿ ಮತ್ತು ಜನಸಾಮಾನ್ಯರಿಗೆ ಯಾರಾದ್ರೂ ಕೆಲಸ ಮಾಡುವಂತ ಏಕೈಕ ವ್ಯಕ್ತಿ ಯಾರಂತಂದ್ರೆ ಕುಮಾರಣ್ಣವರು. ನೀವು ಬಡವರ ಪಕ್ಷ ಯಾವುದಿದೆ ಅದಕ್ಕೆ ತಾವು ವೋಟ್ ಮಾಡ್ಬೇಕಂತ ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. आप सोचिए उसको, इनको लूटी करने का, इनको रोड़ा खाने का जरूरत नहीं है उनको. अल्लाह उतना दिया है उनको. उन्होंने सिर्फ गरीबों के काम करना, गरीब को सेवा करना बोल के उन्होंने हमारे बीच में आए हैं. हम आप सबसे अपील है कि हम JDS पक्ष को वोट देना. और दूसरी बात क्या है, कभी भी मुसलमान बहना हमारे सामने है, उनको मैं अपील है कि हर टाइम पर हिजाब के बारे में, हलाल के बारे में हर बार में तकलीफ दिए वो आवाज उठाने वाला एक ही एक शख्स है कि कुमारस्वामी. आप कुमारस्वामी का एक JDS पार्टी सेक्युलर पार्टी है, उनको एक देख करते हुए आप अपना वोट, कीमती वोट JDS पार्टी को देना बोल मेरा अपील है. आज पूरे ऑटो भाई मेरे सामने ठहरे हैं, सबको हमारे वकील साहब सब भी बोले हैं, गैस सिलेंडर, पेट्रोल सबके बारे में सुनाए हैं. ऑटो वालों को भी हम 2-2 हज़ार रुपये दे रहे हैं. ऑटो चलाने वालों को भी हम 2-2 हज़ार रुपये दे रहे हैं. मैं और बोलना चाहता हूँ कि टाइम कीमती है. मैं सबसे अपील है कि JDS पार्टी वोट देना बोलकर मैं आपसे हाथ जोड़कर मैं विनती कर लेता हूँ. अस्सलाम वालेकुम. ಈಗ ವಿನಯ್ ಕುಮಾರ್ ಅವರು ವಾರ್ಡ್ ನಂಬರ್ 3ರ ಜನತಾದಳ ಪಕ್ಷದ ಇವತ್ತು ಏನು ಒಂದು ಪ್ರಚಾರ ಸಮಿತಿ ನಮ್ಮ ಪೆಟ್ರೋಲ್ ದರ 40-50 ರೂಪಾಯಿ ಇಟ್ಟಿದ್ದು, ಡಬಲ್ ಇಂಜನ್ ಸರ್ಕಾರ ಕೆಲಸಗಳನ್ನ ಡಬಲ್ ಮಾಡಬೇಕು, ರೊಕ್ಕ ಡಬಲ್ ಮಾಡಿಬಿಟ್ಟಾನ. ಪೆಟ್ರೋಲ್ ದರ 100 ರೂಪಾಯಿ ಮಾಡ್ಯಾನ. ಅಡಿಗೆ ಎಣ್ಣೆ 40-50 ರೂಪಾಯಿ ಇಟ್ಟಿದ್ದು 100-120 ರೂಪಾಯಿ ಮಾಡ್ಯಾನ. ದಯವಿಟ್ಟು ತಮ್ಮ ತಾಯಂದ್ರ ಹತ್ರ ನಾನು ಮದುವೆ ಮಾಡ್ಕೊಂತೀನಿ. ಶಿವರಾಜ್ ಪಟೇಲ್ 10 ವರ್ಷ ಆಡಳಿತ ನೋಡಿದೀವಿ. ಇಷ್ಟು ಅಹಂಕಾರ, ಇಷ್ಟು ದುರಹಂಕಾರ ಮನುಷ್ಯನ ನಾವು ಯಾವತ್ತೂ ನೋಡಿಲ್ಲ. ದಯವಿಟ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಯುವ ನಾಯಕ ವಿನಯ್ ಕುಮಾರ್ ಅಣ್ಣನಿಗೆ ನಾವೆಲ್ಲರೂ ಇವತ್ತು ಶಬ್ದ ಮಾಡ್ಬೇಕು. ಇಲ್ಲಿ ಇರ್ತಕ್ಕಂಥ ತಾಯಂದ್ರು, ಯಾಕಪ್ಪ ಅಂದ್ರೆ ವಿನಯ್ ಕುಮಾರ್ ಯುವ ನಾಯಕ ಇದ್ದಾನ, ಆಲ್ರೆಡಿ ನಗರಸಭೆ ಅಧ್ಯಕ್ಷರಾಗಿದ್ದಾರ. ಪ್ರತಿಯೊಂದು ಮೂಲಭೂತ ಸೌಕರ್ಯ ವಾರ್ಡ್ನಲ್ಲಿ ಯಾವ ತರ ಇದೆ ಎಂಬುದು ಅವ್ರಿಗೆಲ್ಲ ಮನಗಣನೆ ಅದ. ಹಂಗಾಗಿ ಅವ್ರಿಗೆ ಈ ಸಾರಿ ನೀವು ಪ್ರಚಂಡ ಬಹುಮತದಿಂದ ನೀವು ಮತ ಹಾಕ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀವಿ.
ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ಮತ್ತಷ್ಟು ಬೆಲೆಗಳು ಗಗನಕ್ಕೇರಿ ಜನಸಾಮಾನ್ಯರು ಬದುಕಲಾರದಂತ ಪರಿಸ್ಥಿತಿ ಬರಲಿದೆ. ರೈತರ ಸಂರಕ್ಷಣೆ, ಕಾರ್ಮಿಕರ ಉದ್ಯೋಗ ಭದ್ರತೆ, ನಿರುದ್ಯೋಗ ಯುವಕರಿಗೆ ಉದ್ಯೋಗಕ್ಕಾಗಿ, ಮಹಿಳೆಯರ ಸಂರಕ್ಷಣೆಗಾಗಿ, ಸಂಪೂರ್ಣ ಬಡವರ ಏಳಿಗೆಗಾಗಿ ಕಾಂಗ್ರೆಸ್ ಬೆಂಬಲಿಸುವಂತೆ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಅವರು ಮನವಿ ಮಾಡಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ಮತ್ತಷ್ಟು ಬೆಲೆಗಳು ಗಗನಕ್ಕೆ ಏರಿ ಜನಸಾಮಾನ್ಯರು ಬದುಕಲಾರದಂತ ಪರಿಸ್ಥಿತಿ ಬರಲಿದೆ. ರೈತರ ಸಂರಕ್ಷಣೆ, ಕಾರ್ಮಿಕ ಉದ್ಯೋಗ ಭದ್ರತೆ, ನಿರುದ್ಯೋಗ ಯುವಕರಿಗೆ ಉದ್ಯೋಗಕ್ಕಾಗಿ, ಮಹಿಳೆಯರ ಸಂರಕ್ಷಣೆಗಾಗಿ, ಸಂಪೂರ್ಣ ಬಡವರ ಏಳಿಗೆಗಾಗಿ ಕಾಂಗ್ರೆಸ್ ಬೆಂಬಲಿಸುವಂತೆ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಮನವಿ ಮಾಡಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಬಿಎಸ್ ಬಡಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಅವರ ಪರವಾಗಿ ನಡೆದ ಮತಯಾಚನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬರೀ ಮೋಸ, ದೌರ್ಜನ್ಯ, 40% ಕಮಿಷನ್ ಹಾಗೂ ಉದ್ಯೋಗ ಭರ್ತಿಯಲ್ಲಿ ಭಾರಿ ಅವ್ಯವಹಾರ ನಡೆಯುತ್ತಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. ರಾಜ್ಯದಲ್ಲಿ 40% ಅವ್ಯವಹಾರ ನಡೆದರೆ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರು 80% ಅವ್ಯವಹಾರ ಮಾಡಿ ಬರೀ ಸುಳ್ಳುಗಳನ್ನು ಹೇಳುವ ಮೂಲಕ ಜನರನ್ನು ಮರಳು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. 35 ವಾರ್ಡ್ಗಳಲ್ಲಿ ಎಲ್ಲ ಕಡೆಯೂ ಸಂಚಾರ ಮಾಡಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾದಂತ ನಮ್ಮ ಶಾಲೆನೂರು ಪರವಾಗಿ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ. ಇವತ್ತು ಏನು ರಾಯಚೂರ ಒಂದು ನಗರ ವ್ಯಾಪ್ತಿಗೆ ಬರುವಂತ 14 ಹಳ್ಳಿ, ಅದೇ ರೀತಿ 35 ವಾರ್ಡ್ಗಳಲ್ಲಿ ಇದೇ ರೀತಿ ಇವತ್ತು ಯಾವ ರೀತಿ ಜನಸ್ತೋಮ ಇವತ್ತು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಪರವಾಗಿ ಇವತ್ತು ರಾಯಚೂರು ನಗರದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಡೀ 35 ವಾರ್ಡ್ಗಳಲ್ಲಿ ಇವತ್ತು ಎಲ್ಲಾ ಜನರು, ಎಲ್ಲ ನಾಗರಿಕರು, ಎಲ್ಲ ಧರ್ಮದವರು, ಎಲ್ಲ ವರ್ಗದವರು, ಎಲ್ಲ ಜಾತಿದವರು ಇವತ್ತು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾದಂತಹ ಶಾಲೆಯವರಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ನಗರದಲ್ಲಿ ಎಲ್ಲ ಕೆಲಸ ಅಂತೇಳಿ ನೀವೆಲ್ಲ ಬರ ತಪ್ಪಿಕೊಂಡಿದ್ದೀರಿ. ಹೌದಲ್ಲ? ಎಲ್ಲರೂ ಒಪ್ಪಿರಲ್ಲ ಅಮ್ಮ? ಹೌದಲ್ಲ? ಕಾಂಗ್ರೆಸ್ ಪಕ್ಷ ಅಂದ್ರೆ ಇಲ್ಲೇ ಎಲ್ಬಿಎಸ್ ನಗರದಲ್ಲಿ ನೆನಪಿರ್ಬೇಕು, 2 ವರ್ಷ ಹಿಂದೆ 3 ವರ್ಷ ಹಿಂದೆ ಇದೇ ಎಲ್ಬಿಎಸ್ ನಗರದಲ್ಲಿ ಏನು ಈ ಒಂದು ದುರಾಂಕಾರ ಮತ್ತೆ ದುರಾಡಳಿತ ಮತ್ತೆ ಭ್ರಷ್ಟಾಚಾರ ಮಾಡುವಂತ ಡಾ ಶಿವರಾಜ್ ಪಾಟೀಲ್ ಅವರು ಬುಲ್ಡೋಜರ್ಗಳನ್ನು ಕಳಿಸಿದ್ರೇ ಇಲ್ಲ? ಒಳ್ಳೆಯಲ್ಲ? ಕಳಿಸಿದ್ರೇ ಇಲ್ಲ? ಕಳಿಸಿ ಆ ಕುರ್ಚಿಗಳನ್ನ ಏನು ಬಡ ಮಕ್ಕಳು ಬಡವು ಇರಂತ ಕುರ್ಚಿಗಳನ್ನ ಕಿತ್ತಾಕ್ಬೇಕಂತೇಳಿ ಒಂದು ಷಡ್ಯಂತ್ರ ಮಾಡಿದ್ರು. ಹೌದಾ ಇಲ್ಲ? ಇದು ಅವತ್ತು ನಿಮ್ ಜೊತೆ ನಿಂತಿದ್ದು, ನಿಮ್ ಜೊತೆಯಲ್ಲೇ ನಿಂತಿದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ನಾನು ಹೇಳೋದಕ್ಕೆ ನಾನು ನೆನಪು ಮಾಡ್ತಾ ಇದ್ದೀನಿ ಇವತ್ತು. ಹೌದಾ ಇಲ್ಲ? ಇವತ್ತು ಬಡವರನ್ನ ಕಿತ್ತಾಕ್ಬೇಕು, ಬಡವರ ಕುರ್ಚಿನ ಕಿತ್ತಾಕ್ಬೇಕು, ಅವ್ರು ನಿರ್ಣಯ ಮಾಡಬೇಕು ಅಂತೇಳಿ ಡಾಕ್ಟರ್
ಗೊತ್ತಿದೆಯಾ ನಿಮ್ಮೆಲ್ಲರಿಗೂ? ಹೌದಾ ಇಲ್ಲ? ಇವತ್ತು ಕಾಂಗ್ರೆಸ್ ಪಕ್ಷ ಅವತ್ತು ಬಂದು ನಿಮ್ ಜೊತೆ ನಿಂತು ಯಾವುದೇ ಕಾರಣಕ್ಕೆ ಬಂದ್ರು ನಿಮ್ ಪರವಾಗಿ ನಿಂತದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮೊದಲನೇ ಹೋಗಿ ಮಾತು ಕೇಳ್ರಿ ಪ್ಲೀಸ್ ದಯವಿಟ್ಟು. ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಮಾತನಾಡಿ, ಕಳೆದ 10 ವರ್ಷದಿಂದ ಶಾಸಕರು ಮಾಡಿದ ಅಭಿವೃದ್ಧಿ ಕೆಲಸವನ್ನು ನಾನು ನಿಮ್ಮ ಮನೆ ಮಗನಾಗಿ ಮಾಡುತ್ತೇನೆ. ನೀವೆಲ್ಲರೂ ಆಶೀರ್ವದಿಸುತ್ತೀರಿ ಎಂಬ ವಿಶ್ವಾಸ ಹೊಂದಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಬಸವರಾಜ ರೆಡ್ಡಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದರು. ಈಗ ಜಾಹೀರಾತು. ರಮೇಶ್ ಡ್ರೆಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಮದುವೆ ಸಮಾರಂಭದ ಸೀರೆಗಳು, ಎಲ್ಲಾ ಶುಭ ಸಮಾರಂಭಗಳಿಗಾಗಿ ಬಟ್ಟೆಗಳು, ಸಿಲ್ಕ್ ಸೀರೆಗಳು ಸಿಗುತ್ತವೆ. ಪಟ್ಟು ಸೀರೆಗಳು, ಸಿಲ್ಕ್ ಸೀರೆಗಳು, ಪೋಜಂ ಪಟ್ಟು ಸೀರೆಗಳು, ಬನಾರಸ್ ಸೀರೆಗಳು, ಮ್ಯಾಚಿಂಗ್ ಟ್ವಿನಿಂಗ್ ಸೆಟ್ಗಳು, ಲೆಹೆಂಗಾ, ಡಿಸೈನರ್ ಗೌನ್ಸ್, ಡಿಸೈನರ್ ಗಾಗ್ರಾ, ಕ್ರಾಫ್ಟ್ ಸ್ಕರ್ಟ್, ಟ್ವಿನಿಂಗ್ ಸೆಟ್ಗಳು, ಕಾಂಚೀಪುರಂ, ಧರ್ಮಾವರಂ ಬನಾರಸಿ ಸೀರೆಗಳು, ಡೈಲಿ ವೇರ್ ಸೀರೆಗಳು, ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತವೆ. ಕಿಡ್ಸ್ ಝೋನ್ ನಲ್ಲಿ ಡಂಗ್ರಿ, ಮಲ್ಟಿ ಕಲರ್ ಡಿಜಿಟಲ್ ಪ್ರಿಂಟ್, ಫ್ರಾಕ್ಸ್, ಫಾರ್ಮಲ್, ಟ್ರೆಡಿಷನಲ್, ಫ್ಯಾನ್ಸಿ ಡ್ರೆಸ್ಸಸ್, ಟಿ ಶರ್ಟ್ಸ್, ಎಥ್ನಿಕ್, ಫ್ಯಾನ್ಸಿ ಡ್ರೆಸ್ಸಸ್ ಸಿಗುತ್ತವೆ. ಮೆನ್ಸ್ ಅವೆನ್ಯೂನಲ್ಲಿ ಫಾರ್ಮಲ್, ಕ್ಯಾಶುವಲ್, ಜಾಕೆಟ್, ಪಾರ್ಟಿ ವೇರ್, ಎಥ್ನಿಕ್, ಟಿ ಶರ್ಟ್ಸ್, ಡೆನಿಮ್ ಜೀನ್ಸ್ ಮತ್ತು ಇನ್ನು ಅನೇಕ ಬಟ್ಟೆಗಳು ಸಿಗುತ್ತವೆ. ವುಮೆನ್ಸ್ ಏರಿಯಾನಲ್ಲಿ ಸಲ್ವಾರ್ ಕಮೀಜ್, ಚೂಡಿದಾರ್, ಲೆಹೆಂಗಾ ಚೋಲಿ, ಛನಿಯಾ ಚೋಲಿ, ಟಾಪ್ಸ್ ಮತ್ತು ಜೀನ್ಸ್, ಕುರ್ತೀಸ್ ಮತ್ತು ವೆಸ್ಟರ್ನ್ ಡ್ರೆಸ್, ನೈಟಿ, ನೈಟ್ ಗೌನ್ ಮತ್ತು ರಾತ್ರಿ ಸೂಟ್ಗಳು, ಇನ್ನರ್ ವೇರ್ಸ್ ಮತ್ತು ಲೆಗಿನ್ಸ್ ಸಿಗುತ್ತವೆ. ರಮೇಶ್ ಯೂನಿಫಾರ್ಮ್ಸ್, ಗೋ ಟು ಸ್ಕೂಲ್ ವಿತ್ ರಮೇಶ್ ಯೂನಿಫಾರ್ಮ್ಸ್. ಆಲ್ ಟೈಪ್ಸ್ ಆಫ್ ಯೂನಿಫಾರ್ಮ್ಸ್ ಅಂಡರ್ ಒನ್ ರೂಫ್. ರಮೇಶ್ ವೇರ್ ಒಸೈರ್ ಸೆಂಟರ್ ನಲ್ಲಿ ಮೆನ್ಸ್ ಇನ್ನರ್ ವೇರ್ಸ್ ಸಿಗುತ್ತವೆ. ರಮೇಶ್ ಡ್ರೆಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್, ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit TTB Jewel Palace, Udayanagar, Station Road, Raichur. Mobile 8123 535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Queen's Beauty is first exclusive multi-branded cosmetics and lingerie showroom. Branded available Sugar Cosmetics, Maybelline New York, L'Oreal, Color Bar USA, Face Canada, Good Vibes, Lakme, Garnier, Beauty Berry, Blue Heaven, Matrix Professional, Zivam, Clovia, etc. Once visit store to grab ongoing offer. Buy more, save more. Queen's Beauty, first floor opposite Gujarat Textile, next to Lakshmi Narayana Hospital, Tipu Sultan Road, Raichur. Mobile 97421 61683. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಂದೇ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ಗ್ರಾಮೀಣ ಕ್ಷೇತ್ರದ ತಲ್ಮಾರಿ, ಮಾಸ್ದೊಡ್ಡಿ, ಜುಲುಂಗೇರ, ಜಂಬಲ್ದಿನ್ನಿ, ಮಿಡಗಲ್ದಿನ್ನಿ, ಇಡುಕ್ನೂರು ಗ್ರಾಮಗಳಲ್ಲಿ ರಾಯಚೂರು ಗ್ರಾಮೀಣ ಬಿಜೆಪಿ ಅಭ್ಯರ್ಥಿ ತಿಪ್ಪರಾಜ್ ಹವಾಲ್ದಾರ್ ಅವರು ಬಿರುಸಿನ ಪ್ರಚಾರ ನಡೆಸಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ತುಂಟಾಪುರ, ಮಾಸ್ದೊಡ್ಡಿ, ಜುಲುಮಗೀರ, ಜಂಬಲ್ದಿನ್ನಿ, ಮಿಡಗಲದಿನ್ನಿ, ಇಡುಕ್ನೂರು ಗ್ರಾಮಗಳಲ್ಲಿ ರಾಯಚೂರು ಗ್ರಾಮೀಣ ಬಿಜೆಪಿ ಅಭ್ಯರ್ಥಿ ತಿಪ್ಪರಾಜ್ ಹವಾಲ್ದಾರ್ ಅವರು ಬಿರುಸಿನ ಪ್ರಚಾರ ನಡೆಸಿದರು. ನೂರಾರು ಕಾರ್ಯಕರ್ತರ ಪಡೆಯೊಂದಿಗೆ ಗ್ರಾಮಗಳಿಗೆ ಎಂಟ್ರಿ ಕೊಡುತ್ತಿದ್ದು, ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿ ಗ್ರಾಮಕ್ಕೆ ಬರಮಾಡಿಕೊಂಡರು. ತಿಪ್ಪರಾಜ ಹವಾಲ್ದಾರ್ ಅವರು ಮನೆಗೆ ತೆರಳಿ ಬಿಜೆಪಿ ಪಕ್ಷದ ಜನಪರ ಯೋಜನೆಗಳು, ಅಭಿವೃದ್ಧಿ ಕಾರ್ಯಗಳ ಕುರಿತು ಪ್ರಚಾರ ಕೈಗೊಂಡು ಗ್ರಾಮದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದರು. ಈ ವೇಳೆ ವಿವಿಧ ಗ್ರಾಮದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರ ಬೆಂಬಲಿಗರೊಂದಿಗೆ ಬಿಜೆಪಿ ಪಕ್ಷವನ್ನು ಮೆಚ್ಚಿ ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿ ತಿಪ್ಪರಾಜ್ ಹವಾಲ್ದಾರ್ ಸಮ್ಮುಖದಲ್ಲಿ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಪಕ್ಷದ ಪದಾಧಿಕಾರಿಗಳು, ಊರಿನ ಹಿರಿಯರು, ಮಹಿಳೆಯರು ಇದ್ದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಮುದಾಯಗಳಿಗೆ ಮೀಸಲಾತಿ ವರ್ಗೀಕರಣಗೊಳಿಸಲಾಗಿದೆ ಎಂದು ಬಿಜೆಪಿ ಸುಳ್ಳು ಹೇಳುತ್ತಿದ್ದು, ಜನತೆ ನಂಬದೆ ಕಾಂಗ್ರೆಸ್ ಬೆಂಬಲಿಸುವಂತೆ ಕೆಪಿಸಿಸಿ ಪ್ರಚಾರ ಸಮಿತಿ ಸಹ ಅಧ್ಯಕ್ಷ ಸುಧಾಮದಾಸ್ ಹೇಳಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಮುದಾಯಗಳಿಗೆ ಮೀಸಲಾತಿ ವರ್ಗೀಕರಣಗೊಳಿಸಲಾಗಿದೆ ಎಂದು ಬಿಜೆಪಿ ಸುಳ್ಳು ಹೇಳುತ್ತಿದ್ದು, ಜನತೆ ನಂಬದೆ ಕಾಂಗ್ರೆಸ್ ಬೆಂಬಲಿಸುವಂತೆ ಕೆಪಿಸಿಸಿ ಪ್ರಚಾರ ಸಮಿತಿ ಸಹ ಅಧ್ಯಕ್ಷ ಸುಧಾಮದಾಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಚುನಾವಣಾ ಘೋಷಣೆ ಆಗುವ ಮುನ್ನ ಅವಸರದಲ್ಲಿ ಮೀಸಲಾತಿ ವರ್ಗೀಕರಣಗೊಳಿಸುವುದಾಗಿ ಪ್ರಚಾರ ಪಡೆಯುತ್ತಿದೆ. ಡಬಲ್ ಇಂಜಿನ್ ಸರ್ಕಾರವಿದ್ದು ಜಾರಿಗೊಳಿಸದೆ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿದೆ. ಬೀದಿ ಬೀದಿ ರೋಡ್ ಶೋ ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಹುದ್ದೆಯ ಗಂಭೀರತೆಯನ್ನು ಕಳೆದಿದ್ದಾರೆ. ಜನರಿಗೆ ಮಂಕು ಎರಚುವ ಭರವಸೆಗಳನ್ನು ನೀಡಿ ಬಿಜೆಪಿ ಮಹಾದ್ರೋಹ ಎಸಗುತ್ತಿದೆ ಎಂದರು. ತೆರಿಗೆದಾರರ ಹಣದಲ್ಲಿ ಚುನಾವಣಾ ಪ್ರಚಾರ ನಡೆಸುತ್ತಿರುವ ಪ್ರಧಾನಿಗಳು ಇಡಬ್ಲ್ಯೂಎಸ್ ಮೀಸಲಾತಿ ಘೋಷಿಸಲು ತೋರಿದ ಆಸಕ್ತಿಯನ್ನು SC/ST ಮೀಸಲಾತಿ ಹೆಚ್ಚಳ ಒಳವರ್ಗೀಕರಣಕ್ಕೆ ಏಕೆ ತೋರುತ್ತಿಲ್ಲ ಎಂದು ಪ್ರಶ್ನಿಸಿದರು. ಚುನಾವಣಾ ಪ್ರಣಾಳಿಕೆಯಲ್ಲಿ ಮೀಸಲಾತಿ ಜಾರಿಗೊಳಿಸುವುದಾಗಿ ಪ್ರಕಟಿಸುವ ಮೂಲಕ ಬಿಜೆಪಿ ಅಪಹಾಸ್ಯಕ್ಕೆ ಗುರಿಯಾಗಿದೆ. ಸಮುದಾಯ ಜನರು ಯಾರು ಬೆಂಬಲಿಸುವುದಿಲ್ಲ. ಸಮುದಾಯ ಜನರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲಿಸುವಂತೆ ಹೇಳಿದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಸದಾಶಿವ ಆಯೋಗದ ವರದಿ ಜಾರಿಗೆ ಉಪಸಮಿತಿ ರಚಿಸಿದ್ದರು. ಜಾರಿಗೊಳಿಸುವಷ್ಟರಲ್ಲಿ ಸರ್ಕಾರದ ಅವಧಿ ಪೂರ್ಣಗೊಂಡಿತು. ಈ ಬಾರಿ ಜನತೆ ಪೂರ್ಣ ಬಹುಮತದ ಸರ್ಕಾರ ರಚನೆಯಾದರೆ ಸದಾಶಿವ ಆಯೋಗ ವರದಿ ಜಾರಿಗೊಳಿಸಲಾಗುತ್ತದೆ ಎಂದರು. ಮಾದಿಗ ಸಮುದಾಯಕ್ಕೆ ಟಿಕೆಟ್ ವಂಚಿಸಿರುವ ಕುರಿತು ಈಗಾಗಲೇ ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಲಾಗಿದೆ. ಭವಿಷ್ಯದಲ್ಲಿ ನ್ಯಾಯ ಒದಗಿಸುವ ಭರವಸೆ ನೀಡಿದ್ದಾರೆ ಎಂದರು. ಸ್ನೇಹಿತರೆ, ರಾಜ್ಯ ಬಿಜೆಪಿ ಸರ್ಕಾರ ಅದರ ಸಾಧನೆ ಬಗ್ಗೆ ತಮಗೆ ಮತ್ತೇನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಚುನಾವಣೆ ಪ್ರಚಾರ ಕೇವಲ ಇನ್ನು 2 ದಿನ ಮಾತ್ರ ಇದೆ. ಇವತ್ತು ನಾಳೆ ಮಾತ್ರ ಬಹಿರಂಗ ಪ್ರಚಾರ. ಒಂದು ಬಹುಮುಖ್ಯ ಸಾಧನೆ ಅಂದ್ರೆ ಭಾರತದ ಪ್ರಧಾನಮಂತ್ರಿ ಸ್ಥಾನನ ಅವರು ಬಿಜೆಪಿ ಪ್ರಚಾರ ಮಂತ್ರಿ ಸ್ಥಾನಕ್ಕೆ ಇಳಿಸಿದ್ದೇನೆ ಮಹಾ ಸಾಧನೆ. ಅವ್ರದ್ದೇನಾದ್ರೂ ಜನ ಮೆಚ್ಕೊಳ್ಳೋ ಸಾಧನೆ ಏನಾದ್ರು ಇದ್ರೆ ಭೀತಿ ಹುಟ್ಟಿಸೋದು, ಭ್ರಷ್ಟಾಚಾರದಲ್ಲಿ ಮುಳುಗಿರೋದು, ಅಭಿವೃದ್ಧಿಗಳ ಬಗ್ಗೆ ಬಡಾಯಿ ಕೊಚ್ಕೊಳ್ಳೋದು, ಈ 3 ವಿಷಯಗಳು ಬಿಟ್ಟರೆ ಬೇರೆ ಇನ್ನೇನಾದ್ರೂ ಜನ ಮೆಚ್ಚೋ ಸಾಧನೆ ಇತ್ತು ಅಂತಂದ್ರೆ ಮಾನ್ಯ ಪ್ರಧಾನಿ ಮೋದಿ ಅವರು ಈ ರೀತಿ ರಾಜ್ಯದ ಬೀದಿ ಬೀದಿ ಸುತ್ತೋ ಅವಶ್ಯಕತೆ ಇರಲಿಲ್ಲ. ಪಾಪ ಅವರ ಪರಿಸ್ಥಿತಿ ನೋಡಿದ್ರೆ ನಮ್ಮೆಲ್ಲರಿಗೂ ಮರುಕ ಆಗ್ತದೆ. ಅವರು ಸುತ್ತಿರೋದ್ರಿಂದ ನಮ್ಮ ಅಂದ್ರೆ ರಾಜ್ಯದ ತೆರಿಗೆದಾರರ ಹಣದಲ್ಲಿ ಪ್ರಚಾರದ ನೆಪದಲ್ಲಿ ಅವರು ಸುತ್ತುತ್ತಿರೋದ್ರಿಂದ ರಾಜ್ಯದೆಲ್ಲೆಡೆ ನಾಗರಿಕರಿಗೆ ಉಂಟಾಗ್ತಿರೋ ಅನಾನುಕೂಲತೆ ಬಗ್ಗೆನೂ ಕೂಡ ನಮಗೆ ಖೇದ ಇದೆ. ಆದ್ರೂ ಒಂದು ದಿವಸದ ಮಟ್ಟಿಗೆ ಅದನ್ನು ಸಹಿಸಿಕೊಳ್ಳಬೇಕಾದ ಅನಿವಾರ್ಯತೆ ಕೂಡ ಇದೆ. ಶಿಫಾರಸುಗೊಂಡ ಅನುಪಾತದ ಬಗ್ಗೆ ಪ್ರಾರಂಭದಲ್ಲಿ ಎಡ ಮತ್ತು ಬಲದಲ್ಲಿ ಅಸಮಾಧಾನ ಇದ್ದದ್ದು ನಿಜ ಹೇಳಬೇಕು ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರದವರು ಈ ವಿಷಯದಲ್ಲಿ 2 ಸಮುದಾಯನ ಕುಂಡಿಸ್ಬಿಟ್ಟು ಒಂದು ಸಮಾಲೋಚನೆ ಮುಖಾಂತರ ಒಂದು ಪರಿಹಾರ ಸೂತ್ರ ಕಂಡುಕೊಳ್ಳೋಕ್ಕೋಸ್ಕರ ಸ್ವಲ್ಪ ನಿಧಾನ ಆಗಿದ್ದಕ್ಕೋಸ್ಕರ ಅದು ಜಾರಿಗೊಳ್ಳಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರನೇ ಕಳೆದ 2018ರ ಚುನಾವಣೆಯಲ್ಲಿ ಈ ಎಡ ಸಮುದಾಯ ಸಂಪೂರ್ಣವಾಗಿ ಬಿಜೆಪಿಗೆ ಬೆಂಬಲ ಕೊಟ್ಟಿತ್ತು. ಸೊ ಅದ ನಂತರ ಯಾವಾಗ ಬಿಜೆಪಿ ಸರ್ಕಾರ ಎಡ ಸಮುದಾಯದ ಮತದ ಆಧಾರದಲ್ಲಿ ಅಧಿಕಾರಕ್ಕೆ ಬಂತೋ, ಎಡ ಸಮುದಾಯದ ಸಮಸ್ತ ಸಮುದಾಯ ಕೂಡ
BJP ಸರ್ಕಾರ ಖಂಡಿತ ನಮ್ಮ ಬಗ್ಗೆ ಏನು ಒಳ ಮೀಸಲಾತಿ ಜಾರಿ ಬರ್ತದೆ ಅಂತ ಭರವಸೆನಲ್ಲಿತ್ತು. ಯಾವಾಗ ಅವರು ಆಸಕ್ತಿ ತೋರಿಸಲಿಲ್ವೋ ಅವರು ಮನವಿ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು, ನಿರಸನ ಮಾಡಿದ್ರು, ಎಲ್ಲ ರೀತಿ 111 ದಿನಗಳ ಆಮರಣ ಸತ್ಯಾಗ್ರಹ ಕೂಡ ಮಾಡಿದ್ರು ಫ್ರೀಡಂ ಪಾರ್ಕ್ನಲ್ಲಿ. ಯಾವುದೇ ಪ್ರತಿಕ್ರಿಯೆ ತೋರಿಸದ BJP ಸರ್ಕಾರ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರೋ 48 ಗಂಟೆಗಳ ಮುಂಚೆ ಕಡೆ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ಶಿಫಾರಸು ಮಾಡೋ ನಾಟಕ ಮಾಡ್ತದೆ. ಕಾಂಗ್ರೆಸ್ ಮುಖಂಡ ಅಂಬಣ್ಣ ಆರೋಲಿ ಮಾತನಾಡಿ, ಲಿಂಗ್ಸ್ಗೂರು ಮೀಸಲು ಕ್ಷೇತ್ರದಿಂದ ಮಾದಿಗ ಸಮುದಾಯಕ್ಕೆ ಟಿಕೆಟ್ ತಪ್ಪಿಸಲು ಬಿಬಿ ನಾಯಕ್ ಕಾರಣವೆಂದು ಆರೋಪಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಬಿಬಿ ನಾಯಕರಿಗೆ ಪಕ್ಷದ ಮುಖಂಡರು ಸೂಚಿಸಿದ್ದರೂ ಟಿಕೆಟ್ ಸಮುದಾಯಕ್ಕೆ ನೀಡದೆ ಅನ್ಯಾಯ ಮಾಡಿದ್ದಾರೆ. ಸಮಾಜಕ್ಕೆ ಟಿಕೆಟ್ ನೀಡುವಲ್ಲಿ ಆಗಿರುವ ಅನ್ಯಾಯ ಕುರಿತು ವಿಜಯಪುರದಲ್ಲಿ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಿ ಮನವರಿಕೆ ಮಾಡಲಾಗಿದೆ ಎಂದರು. ಎಸ್ಸಿ ಸಮುದಾಯಗಳಿಗೆ ಒಳ ಮೀಸಲಾತಿ ಜಾರಿ ವಿಷಯದಲ್ಲಿ ಆರ್ಎಸ್ಎಸ್ ಸಂಘಟಕರುಗಳು ಗುಪ್ತ ಸಭೆಗಳನ್ನು ನಡೆಸಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಮಂದಕೃಷ್ಣ ಇವರು ಬಿಜೆಪಿ ಪರ ಮತಯಾಚನೆ ಮಾಡಿ ಜನರಿಗೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ. 2008ರಲ್ಲಿ ಆಂಧ್ರಪ್ರದೇಶದಲ್ಲಿ ಉಷಾ ಮೆಹರ್ ನೇತೃತ್ವದ ಆಯೋಗ ವರದಿ ನೀಡಿದ್ದು ಅಲ್ಲಿ ಜಾರಿಯಾಗಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರಶ್ನಿಸಬೇಕಾದ ಅವರು ರಾಜ್ಯಕ್ಕೆ ಬಂದು ಬಿಜೆಪಿ ಪರ ಮತ ಯಾಚಿಸಿ ಸಮುದಾಯ ಜನರಿಗೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರ ಕಪಲೋಕಲ್ಪಿತ ನಿರ್ಧಾರ ಕೈಗೊಂಡಿದೆ ಎಂದು ಟೀಕಿಸಿದರು. ಉಪಸ್ಥಿತಿಯನ್ನ ಕೆಪಿಸಿಸಿ ಚುನಾವಣಾ ಪ್ರಚಾರ ಅದೇ ತರ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಿ ಗೋಪಾಲ್ ಅವರಿದ್ದಾರೆ, ಎಣ್ಣೂರು ಶ್ರೀನಿವಾಸ್ ಅವರಿದ್ದಾರೆ, ಮತ್ತೊಬ್ಬ ಮುಖಂಡರು ಮರೀಶ್ ನಾಗಣ್ಣ, ನಮ್ಮ ಸ್ಥಳೀಯವಾಗಿ ನರಸಿಂಹ ಮಾಡಗಿರಿ ಮತ್ತು ಈರಣ್ಣ ಭಂಡಾರಿ ಅವರಿದ್ದಾರೆ. ಇವತ್ತು 25 ದಿನಗಳಿಂದ ಸುಮಾರು 25 ಜಿಲ್ಲೆಗಳನ್ನು ಸುತ್ತಾಡಿ ಇವತ್ತು ಇಲ್ಲಿ ಬಂದಿದ್ದಾರೆ. ಪ್ರಮುಖವಾಗಿ ಇವತ್ತು ಬಿಜೆಪಿ ಜನಾದೇಶ ಇರಲಾರ್ದೇ ರಾಜ್ಯವನ್ನು ಆಳಿ ಎಷ್ಟು ಮಟ್ಟಿಗೆ ಈ ರಾಜ್ಯವನ್ನ ದಿವಾಳಿ ಮಾಡಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯವನ್ನ ಸ್ವಯಂ ಪ್ರೇರಣೆಯಿಂದ ಸೇರಿದೆ. ವಿಶೇಷವಾಗಿ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ 101 ಉಪಜಾತಿಗಳ ಒಳ ಮೀಸಲಾತಿ ವಿಚಾರ ಇರಬಹುದು ಅಥವಾ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಗೋಪಾಲ್, ಶ್ರೀನಿವಾಸ್ ಹೆಣ್ಣೂರು, ನರಸಿಂಹ ಮಾಡಗಿರಿ, ಈರಣ್ಣ ಭಂಡಾರಿ, ಮರೀಶ್ ನಾಗಣ್ಣ, ರವೀಂದ್ರನಾಥ್ ಉಪಸ್ಥಿತರಿದ್ದರು. ಬಿಜೆಪಿ ಪಕ್ಷ ಬಿಡುಗಡೆಗೊಳಿಸಿರುವ ಪ್ರಣಾಳಿಕೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಸುಳ್ಳು ಹೇಳಿದೆ ಎಂದು ಕೆಪಿಸಿಸಿ ವಕ್ತಾರ ಡಾಕ್ಟರ್ ರಜಾ ಕುಸ್ತದ್ ಆರೋಪಿಸಿದರು. ಕಾಂಗ್ರೆಸ್ ಪಕ್ಷ ಬಿಡುಗಡೆಗೊಳಿಸಿರುವ ಪ್ರಣಾಳಿಕೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಸುಳ್ಳು ಹೇಳಿದೆ ಎಂದು ಕೆಪಿಸಿಸಿ ವಕ್ತಾರ ಡಾಕ್ಟರ್ ರಜಾ ಕುಸ್ತದ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಪ್ರಣಾಳಿಕೆಯಲ್ಲಿ ಯಾವುದೇ ನೇಮಕಾತಿ ನಡೆದಿಲ್ಲ. ಶಿಕ್ಷಕರು, ಪಿಎಸ್ಐ, ಎಫ್ಡಿಎ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ನಡೆದಿದ್ದರೂ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇರುವುದರಿಂದ ನೇಮಕಾತಿಯೇ ನಡೆದಿಲ್ಲ. ಭ್ರಷ್ಟಾಚಾರ, ಆಡಳಿತ ವೈಫಲ್ಯದಿಂದ ಸರ್ಕಾರ ಹುದ್ದೆಗಳನ್ನು ಸೃಷ್ಟಿಸುವಲ್ಲಿ ವಿಫಲವಾಗಿದೆ ಎಂದರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 5,000 ಕೋಟಿ ಅನುದಾನ ನೀಡುವುದಾಗಿ ಘೋಷಿಸಲಾಗಿದೆ. ಆದರೆ ಕಳೆದ ವರ್ಷ ಖರ್ಚು ವೆಚ್ಚದಲ್ಲಿ 3,000 ಕೋಟಿ ಬಿಡುಗಡೆ ಮಾಡಲಾಗಿದೆ. 1,180 ಕೋಟಿ ಕ್ರಿಯಾ ಯೋಜನೆ ರೂಪಿಸಿ ಪೂರ್ಣ ಪ್ರಮಾಣದ ಅನುದಾನ ಬಳಕೆ ವಿಫಲವಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 3,000 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದೆ. ಯೋಜನೆ ಪೂರ್ಣಗೊಳ್ಳಲು 1.5 ಲಕ್ಷ ಕೋಟಿ ಅನುದಾನ ಅವಶ್ಯಕತೆ ಇದೆ. 3,000 ಕೋಟಿ ನೀಡಿದರೆ ಇನ್ನೂ 16 ವರ್ಷಗಳೇ ಕಳೆದು ಹೋಗುತ್ತವೆ ಎಂದರು. 7,550 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೀದರ್, ಕಲಬುರಗಿ, ಬಳ್ಳಾರಿ ಚತುಷ್ಪಥ ರಸ್ತೆ ಮಾಡುವುದಾಗಿ ಹೇಳಲಾಗಿದೆ. ಕೇಂದ್ರ ಸರ್ಕಾರ ರಸ್ತೆ ಕಾಮಗಾರಿ ರಾಜ್ಯ ಸರ್ಕಾರ ಮಾಡುವುದಾಗಿ ಹೇಳಿಕೊಂಡಿದೆ. ಬೀದರ್, ನಾಂದೇಡ್ ರೈಲು ಮಾರ್ಗ, ಗದಗ್, ಸೂರತ್, ಚೆನ್ನೈ ಕಾರಿಡಾರ್ ಮಾಡುವುದಾಗಿ ಬಿಜೆಪಿ ಹೇಳಿಕೊಂಡಿದೆ. ಕೊಪ್ಪಳ ಮತ್ತು ಯಾದಗಿರಿಯಲ್ಲಿ ಏಮ್ಸ್ ಮಾದರಿ ಆಸ್ಪತ್ರೆ ಮಾಡುವುದಾಗಿ ಹೇಳಿದೆ. ಆದರೆ ರಾಯಚೂರಿನಲ್ಲಿ ಏಮ್ಸ್ ಬೇಡಿಕೆ ಇದೆ, ಯಾವುದೇ ಭರವಸೆ ನೀಡಿಲ್ಲ. ಇರುವ ಶಾಖೋತ್ಪನ್ನ ಕೇಂದ್ರಗಳನ್ನು ಬೇಡಿಕೆ ಕುಸಿತ ಹೆಸರಿನಲ್ಲಿ ಸ್ಥಗಿತಗೊಳಿಸಲಾಗುತ್ತಿದೆ. ಈ ಮಧ್ಯೆಯೇ ಸೋಲಾರ್ ಪಾರ್ಕ್ ಸ್ಥಾಪಿಸುವುದಾಗಿ ಹೇಳಿದೆ. ಜಲ ಜೀವನ್ ಮಿಷನ್ ಮೂಲಕ ಮನೆ ಮನೆಗೆ ಗಂಗೆ ನೀಡುವುದಾಗಿ ಹೇಳುವವರು ಪ್ರಣಾಳಿಕೆಯಲ್ಲಿ ಶುದ್ಧ ಜಲ ಯೋಜನೆಗೆ 1,000 ಕೋಟಿ ರೂಪಾಯಿ ನೀಡುವುದಾಗಿ ಹೇಳಿದೆ. ಮಿನಿ ವಾಟರ್ ಘಟಕ ಸ್ಥಾಪಿಸುವುದಾಗಿ ಹೇಳಿದೆ. ಜನರಿಗೆ 2 ನಳ ಕೊಟ್ಟು ನೀರು ಕೊಡುತ್ತಾ ಎಂದು ಪ್ರಶ್ನಿಸಿದರು. ಬಿಜೆಪಿ ಪ್ರಣಾಳಿಕೆ ಬರೀ ಸುಳ್ಳುಗಳಿಂದ ಕೂಡಿದೆ ಎಂದರು. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕಲ್ಯಾಣ ಕರ್ನಾಟಕ ಮಂಡಳಿಗೆ 5,000 ಕೋಟಿ ರೂಪಾಯಿ ಅನುದಾನ, ಟಿಎಲ್ಬಿಸಿ ಹೂಳು ತೆಗೆಯುವುದು, ಬಳ್ಳಾರಿಯಲ್ಲಿ ಜೀನ್ಸ್ ಪಾರ್ಕ್ ಸ್ಥಾಪನೆ ಸೇರಿ ಅನೇಕ ಗ್ಯಾರಂಟಿಗಳನ್ನು ನೀಡಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲಿಸುವಂತೆ ಮನವಿ ಮಾಡಿದರು. ಡಿಗ್ರಿ ಕಾಲೇಜ್ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಅದು ನ್ಯಾಯಾಲಯದಲ್ಲಿರ್ತಕ್ಕಂಥದ್ದು. ಅಂದ್ರೆ ಎಲ್ಲಾ ನೇಮಕಾತಿಗಳು ಭ್ರಷ್ಟ ವ್ಯವಸ್ಥೆಯಿಂದ, ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆಯ ಕಾರಣಕ್ಕಾಗಿ ಮತ್ತು ಆಡಳಿತದ ನಿರ್ವಹಣೆಯ ವೈಫಲ್ಯದಿಂದಾಗಿ ಇವತ್ತು ಎಲ್ಲವೂ ನ್ಯಾಯಾಲಯ
ಮಹಿಳೆಯರ ಕಟ್ಟಕಟೆಯಲ್ಲಿದೆ. ಒಂದೇ ಒಂದು ಸರ್ಕಾರಿ ಹುದ್ದೆ ಇವರು ನೇಮಕಾತಿ ಮಾಡಲಿಕ್ಕೆ ಕಳೆದ 4 ವರ್ಷದಲ್ಲಿ ಸಾಧ್ಯ ಆಗಿಲ್ಲ. ಎರಡನೇದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ನಾನು ಈ ಹಿಂದೆ ಬಜೆಟ್ ಆದಂತ ಸಂದರ್ಭದಲ್ಲಿ ಕೂಡ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೇನೆ. ಇವರು ಈ ವರ್ಷದ ಬಜೆಟ್ ನಲ್ಲಿ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು, ಬಜೆಟ್ ನಲ್ಲೇ ಘೋಷಣೆ ಮಾಡಿದ್ರು. ಆದ್ರೆ ಸರ್ಕಾರದ ಖರ್ಚು ವೆಚ್ಚದ ವಿವರದಲ್ಲಿ ಅಂದ್ರೆ ವಿವಿಧ ಇಲಾಖೆಗಳಿಗೆ, ವಿವಿಧ ನಿಗಮಗಳಿಗೆ, ವಿವಿಧ ಮಂಡಳಿಗಳಿಗೆ ಅನುದಾನ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಕೇವಲ 3,000 ಕೋಟಿ ಮಾತ್ರ ನಿಗದಿಗೊಳಿಸಿರುವುದು ಕೂಡ ನಾನು ತಮ್ಮ ಗಮನಕ್ಕೆ ತಂದಿದ್ದೆ. ಅದು ಸತ್ಯ ಕೂಡ. ಅದಕ್ಕಿಂತ ಕಳೆದ ವರ್ಷ ಇವರು 3,000 ಕೋಟಿ ಕೊಟ್ಟಿದ್ದೀವಿ ಅಂತ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. 1,500 ಕೋಟಿಗೆ ಮಾತ್ರ ಆಕ್ಷನ್ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಬಸವರಾಜ್ ಪಾಟೀಲ್ ಸೇಡಂ ಅವರ ಸಂಘಕ್ಕೆ 100 ಕೋಟಿ ಕೊಟ್ಟು ಬೇರೆ ಬೇರೆ ಇದಕ್ಕೆ ಖರ್ಚು ಮಾಡಿ 1,180 ಕೋಟಿಗೆ ಮಾತ್ರ ಕ್ರಿಯಾ ಯೋಜನೆ ಮಾಡಿರ್ತಕ್ಕಂಥದ್ದು ಕೂಡ ತಮ್ಮ ಗಮನಕ್ಕೆ. ಈಗ ಬಿಜೆಪಿಯವರು ಮಾಡಿರ್ತಕ್ಕಂಥ ಪ್ರಣಾಳಿಕೆ ಎಷ್ಟು ಸುಳ್ಳುಗಳಿಂದ ಕೂಡಿದೆ ಮತ್ತು ಈ ಭಾಗದ ಜನರಿಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಸಾಧನೆಗಳು ಅಂತ ಒಂದು ಅಂಶ ಇದೆ ಈ ಪ್ರಣಾಳಿಕೆಯಲ್ಲಿ. ಇದು ಬಿಜೆಪಿ ಪ್ರಣಾಳಿಕೆ. ಇದರಲ್ಲಿ ಪುಟ ಸಂಖ್ಯೆ 29ರಲ್ಲಿ ಸಾಧನೆಗಳು ಮತ್ತು ಭರವಸೆಗಳು ಅಂತ 2 ಕಾಲ ಮಾಡಿದೆ. ಸಾಧನೆ ಅಂದ್ರೆ ಇಲ್ಲಿವರೆಗೆ ಏನ್ ಮಾಡಿದ್ದಾರೆ. ಮೊದಲನೇದಾಗಿ 2023-24ರಲ್ಲಿ KKRDBಗೆ 5,000 ಕೋಟಿ ಮೀಸಲಿಟ್ಟಿದ್ದೇವೆ ಅನ್ನೋದು ಅತ್ಯಂತ ಸುಳ್ಳು ಸಾಧನೆ. ಯಾಕಂದ್ರೆ ಅದು ಅವರು ಹಣ ಹಂಚಿಕೆಯಲ್ಲೇ ಇಲ್ಲ ಅಂದಮೇಲೆ ಅದು ಸುಳ್ಳು ಅನ್ನೋದು. ಎರಡನೇದಾಗಿ ಜಿಲ್ಲೆಯ ಕೃಷಿ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತಕ್ಕೆ 5,000 ಕೋಟಿ ಅನುದಾನ ನೀಡಿದ್ದೇವೆ. 5,000 ಕೋಟಿ ಅನುದಾನ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಎಷ್ಟು ಅನುದಾನದಲ್ಲಿ ಮುಗಿತದೆ ಅಂತ ಲೆಕ್ಕ ಮಾಡಿದ್ರೆ ವರ್ಷಕ್ಕೆ 5,000 ಕೋಟಿ ಕೊಟ್ಟರೆ ಇನ್ನೊಂದು 15 ವರ್ಷ ಬೇಕಾಗ್ತದೆ ಆ ಯೋಜನೆಗಳು. ಯಾಕಂದ್ರೆ 1.5 ಲಕ್ಷ ಕೋಟಿ, 15 ಅಲ್ಲ 30 ವರ್ಷ ಬೇಕಾಗ್ತದೆ. ಯಾಕಂದ್ರೆ 1.5 ಲಕ್ಷ ಕೋಟಿ ಅನುದಾನ ಬೇಕು ಅಂತ ಹೇಳಿ ಎಸ್ಟಿಮೇಟ್ ಆಗಿರ್ತದೆ. 1,50,000 5,000 ಪ್ರತಿ ವರ್ಷ ಕೊಟ್ಟರೆ 30 ವರ್ಷದಲ್ಲಿ ಆ ಯೋಜನೆ ಮುಗಿಬಹುದು. ಅಷ್ಟೊತ್ತಿಗೆ ಒಂದು ಜನರೇಷನ್ ಮುಗಿದೋಗ್ತದೆ ಇವ್ರ ಸ್ಪೀಡಿಗೆ ಅಂತ. ಮೂರನೇದಾಗಿ ಬೀದರ್, ಕಲಬುರಗಿ, ಬಳ್ಳಾರಿ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಿದ್ದೇವೆ, ಚಾಲನೆ ನೀಡಿದ್ದೇವೆ, ಬಯಸ್ತಾ ಇಲ್ಲ. ಕಲ್ಲಿದ್ದಲು ಸರಬರಾಜು ಮಾಡಲಾರದೆ ಬಹಳಷ್ಟು ವಿದ್ಯುತ್ ಸ್ಥಾವರಗಳು ಬಂದಾಗಿದ್ದಾವೆ. ಅದು ಕೇಳಿದ್ರೆ ಇಲ್ಲ, ಬೇಡಿಕೆ ಇಲ್ಲ ನೀವು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ತೀವಿ. ಬೇಡಿಕೆ ಇಲ್ಲ ಅಂತ ನೀವು ಹೇಳಿ ಸ್ಥಾವರಗಳನ್ನ ಬಂದ್ ಮಾಡ್ತಾ ಇದ್ದೀರಿ. ನೀವು ಸ್ಥಾವರಗಳನ್ನ ಬಂದ್ ಮಾಡೋದು ಒಂದು ಕಡೆ, ಮತ್ತೊಂದು ಕಡೆ 10,000 ಗೀಗಾವ್ಯಾಟ್ ಅಂದ್ರೆ ಸ್ವಲ್ಪ ಆಗುತ್ತೆ. ಬೀದರ್ನಲ್ಲಿ ಅತ್ಯಾಧುನಿಕ ಸೌಲಭ್ಯದ ಆಹಾರ ಸಂಸ್ಕರಣಾ ಪಾರ್ಕ್ಗಳನ್ನು ಸ್ಥಾಪಿಸಲು ಅಗ್ರಿ ಫಂಡ್ ಬಳಸುತ್ತೇವೆ. ಅಗ್ರಿ ಫಂಡ್ ಇದೆನಾ, ಎಷ್ಟೈತಿ, ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ಶುದ್ಧ ಜಲ ಯೋಜನೆ ಜಾರಿಗೆ ತರುತ್ತೇವೆ. ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಮನೆ ಮನೆಗೆ ನಳ ಅಂತೇಳಿ ಒಂದು ಪ್ರಧಾನಮಂತ್ರಿಗಳು ಬಂದು ಅಡಿಗಲ್ ಹಾಕಿ ಹೋಗಿದ್ದಾರೆ. ಅದು ಹೊರತುಪಡಿಸಿ ಇದಾದ್ರೆ ಮನೆಗೆ 2 ನಳ ಕೊಡ್ತೇವೆ. ಶುದ್ಧ ಜಲ ಯೋಜನೆ 1,000 ಕೋಟಿ. ಆಮೇಲೆ ಏನ್ ಹೇಳ್ತಾರೆ ನೋಡಿ, ಡಬಲ್ ಸ್ಟ್ಯಾಂಡರ್ಡ್ ಆಗಿ ಜನರಿಗೆ ದಾರಿ ತೋರಿಸ್ತಾರೆ ಅಂತ. ಈಗಿರುವ ನೀರಿನ ಸ್ಥಾವರಗಳ ಆಧುನೀಕರಣ ನಿರ್ವಹಣೆಯನ್ನು ಕೈಗೊಳ್ಳುತ್ತೇವೆ. ಅಲ್ಲದೆ ಪ್ರತಿಯೊಬ್ಬರಿಗೂ ಶುದ್ಧ ನೀರನ್ನು ಲಭ್ಯವಾಗಿಸಲು 2,500 ಶುದ್ಧ ಜಲ ಸ್ಥಾವರಗಳನ್ನು, ಮಿನಿ ವಾಟರ್ ಫಿಲ್ಟರೇಷನ್ ಘಟಕಗಳನ್ನು ಸ್ಥಾಪಿಸುತ್ತೇವೆ. ನೀವು ಮನೆಗೆ ಫಿಲ್ಟರ್ ವಾಟರ್ ಕೊಡ್ತೀವಿ ಅಂತೇಳಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ. ಒಂದೊಂದು ಜಿಲ್ಲೆಗೆ 1,000 ಕೋಟಿ, 2,500 ಕೋಟಿ ಅಂತೇಳಿ ಪ್ರಧಾನಮಂತ್ರಿಗಳನ್ನ ಕರೆಸಿ ಅಡಿಗಲ್ ಹಾಕಿದ್ದೀರಿ. ಮತ್ತೆ ಇನ್ನೊಂದು ಕಡೆ ಹೇಳ್ತೀರಿ 1,000 ಕೋಟಿ ರೂಪಾಯಿ ಜಲಶುದ್ಧೀಕರಣ ಮಾಡಿ ಮನೆ ಕೊಡ್ತೀವಿ ಅಂತೇಳಿ. ಮತ್ತೊಂದು ಕಡೆ ನೀವು ಮಿನಿ ಫಿಲ್ಟರ್ ವಾಟರ್ ಪ್ಲಾಂಟ್ ಗಳನ್ನ ಸ್ಥಾಪನೆ ಮಾಡ್ತೀರಿ. ಅಂದ್ರೆ ಎಷ್ಟು ನೀರು ಕೊಡ್ಬೇಕಂತ ಮಾಡಿರಿ. ಒಂದೇ ನೀರಿಗೆ 3 ಬಿಲ್ ಮಾಡ್ತೀರಾ. ಈಗ 40% ಹೋಗಿ 300% ಮಾಡ್ಬೇಕಂತ ಏನಾದ್ರು ಪ್ಲಾನ್ ಇದೆ. ಈ ಸಂದರ್ಭದಲ್ಲಿ ಸುಧೀಂದ್ರ ಜಾಗೀರದಾರ್, ಅರುಣ್ ಕುಮಾರ್, ಪವನ್ ಪಾಟೀಲ್ ಉಪಸ್ಥಿತರಿದ್ದರು. ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ, ಬೆಲೆ ಏರಿಕೆ, ಜನ ವಿರೋಧಿ
ಪರ್ಸೆಂಟೇಜ್ ಸರ್ಕಾರವನ್ನು ಕಿತ್ತು ಒಗೆದು ಕಾಂಗ್ರೆಸ್ ಬೆಂಬಲಿಸುವಂತೆ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಜಿಲ್ಲಾ ಸಂಚಾಲಕ ಚನ್ನಬಸವ ಎಕ್ಲಾಸ್ಪುರ್ ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ, ಬೆಲೆ ಏರಿಕೆ, ಜನ ವಿರೋಧಿ ಪರ್ಸೆಂಟೇಜ್ ಸರ್ಕಾರವನ್ನು ಕಿತ್ತಿ ಒಗೆದು ಕಾಂಗ್ರೆಸ್ ಬೆಂಬಲಿಸುವಂತೆ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಜಿಲ್ಲಾ ಸಂಚಾಲಕ ಚನ್ನಬಸವ ಎಕ್ಲಾಸ್ಪುರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 9 ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿ ಧೋರಣೆ ಪ್ರದರ್ಶಿಸುತ್ತಾ ಬಂದಿದೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ನಾಶ ಮಾಡಲು ಹೊರಟಿರುವ ಬಿಜೆಪಿ ಸರ್ಕಾರ ಕೋಮುವಾದಿ ಸರ್ಕಾರವನ್ನು ಕಿತ್ತೊಗೆದು ಕಾಂಗ್ರೆಸ್ ಬೆಂಬಲಿಸಲು ನಿರ್ಧರಿಸಲಾಗಿದೆ. ಷರತ್ತುಬದ್ಧ ಬೆಂಬಲವನ್ನು ಕಾಂಗ್ರೆಸ್ ನೀಡಲಾಗಿದೆ. ಎಸ್ಸಿ ಎಸ್ಟಿ ಕಾಯ್ದೆ ಅನುಗುಣವಾಗಿ ಪೂರ್ಣ ಅನುದಾನ ಕಡ್ಡಾಯವಾಗಿ ಮೀಸಲಿಟ್ಟು 7D ಸೆಕ್ಷನ್ ತೆಗೆದುಹಾಕುವುದು, ಆರ್ಥಿಕ ಹಿಂದುಳಿದವರಿಗೆ ನೀಡಲಾಗಿ ಶೇಕಡಾ 10 ಮೀಸಲು ರದ್ದುಗೊಳಿಸಿ ಸಾಮಾಜಿಕ ನ್ಯಾಯ ಆಧಾರದ ಮೇಲೆ ಜಾರಿಗೊಳಿಸಬೇಕು. ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಎಸ್ಸಿ ಎಸ್ಟಿ ದೌರ್ಜನ್ಯ ನಿರ್ಬಂಧಕ ಕಾಯ್ದೆ ಬಲಪಡಿಸಿ ದಲಿತರಿಗೆ ಭೂಮಿ ನೀಡಬೇಕು. ಗೋಹತ್ಯೆ ನಿಷೇಧ ಕಾಯ್ದೆ, ಮತಾಂತರ ನಿಷೇಧ ಕಾಯ್ದೆ ರದ್ದುಗೊಳಿಸುವಂತೆ ಆಗ್ರಹಿಸಲಾಗಿದೆ. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಭಾರತದ ನೆಲ ಕಂಡಂಥ ಅತ್ಯಂತ ಸಮರ್ಥ ಜನ ಚಳುವಳಿಗಳಲ್ಲಿ ದಲಿತ ಸಂಘರ್ಷ ಸಮಿತಿಯು ವಿಶಿಷ್ಟವಾಗಿ ನಿಲ್ಲುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಾರತದ ಸಂವಿಧಾನ ನಮ್ಮ ದಲಿತ ಸಂಘರ್ಷ ಸಮಿತಿಯ ಜೀವ ಮತ್ತು ಮನಸ್ಥೈರ್ಯ. ಅಂಬೇಡ್ಕರ್ ಅವರ ಸಿದ್ಧಾಂತವೇ ನಮ್ಮ ಸಿದ್ಧಾಂತ. ಎಲ್ಲ ಜಾತಿಯ ಬಡವರು ದಲಿತರು ಎಂಬ ಧ್ಯೇಯ ವಾಕ್ಯದೊಂದಿಗೆ 1970ರಲ್ಲಿ ಮಧ್ಯಭಾಗದಲ್ಲಿ ಕರ್ನಾಟಕದಲ್ಲಿ ಆರಂಭವಾದ ದಲಿತ ಸಂಘರ್ಷ ಸಮಿತಿ ಅಸ್ಪೃಶ್ಯತೆ ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳನ್ನು ಸಮರ್ಥವಾಗಿ ಪ್ರಶ್ನಿಸುತ್ತಾ ಹಾಗೂ ಅದರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ನಡೆಸಿತ್ತು. ಜೊತೆಗೆ ಹಿಂದುಳಿದ ವರ್ಗ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ಮಾಡಿತ್ತು. ಸ್ವತಃ ಹಿಂದುಳಿದ ಜಾತಿಗಳ ಮಂಡಲ ವರದಿ ಆಧರಿಸಿ ಮೀಸಲಾತಿ ಜಾರಿ ಬಗ್ಗೆ ಸ್ಪಷ್ಟತೆ ಇಲ್ಲದಿದ್ದ ಆ ಕಾಲದಲ್ಲಿ ದಲಿತ ಸಂಘರ್ಷ ಸಮಿತಿಯು ಮಂಡಲ ವರದಿ ಜಾರಿಯಾಗಿ ಮತ್ತು ಹಿಂದುಳಿದ ವರ್ಗಗಳ ಪರವಾಗಿ ಕೆಲಸ ಮಾಡಿತ್ತು. ಕರ್ನಾಟಕದ ಹಲವು ಸರ್ಕಾರಗಳ ವಿರುದ್ಧ ಹೋರಾಟ ಮಾಡಿದ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿರುವುದು ದಲಿತ ಸಂಘರ್ಷ ಸಮಿತಿಗೆ. 2014ರಲ್ಲಿ RSS ಬಿಜೆಪಿಯ ಕೃತವಾಗಿ ಸೃಷ್ಟಿಸಿದ ಕೋಮು ದೇಶದ ಗುಜರಾತ್ ಮಾಡಲು ಭಾಗವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೆಹಲಿಯಲ್ಲಿ ಗದ್ದೆಗೇರಿತ್ತು. ಅಲ್ಲಿಂದ ಸತತವಾಗಿ ಭಾರತದಲ್ಲಿ ಜನಸಾಮಾನ್ಯರ ರಕ್ತ ಇರುತ್ತಾ ಬಂದಿದೆ. ನೋಟ್ ಪದ್ಧತಿ, GST, ಕೋವಿಡ್ ಲಾಕ್ಡೌನ್, ಶ್ರೀಮಂತರ ತೆರಿಗೆ ಕಡಿತ, ಖಾಸಗೀಕರಣ ಭರಾಟೆ, ಸಾರ್ವಜನಿಕ ಉದ್ಯಮಗಳ ಮಾರಾಟ, ಬೆಲೆ ಏರಿಕೆ, ಕೋಮು ದಳ್ಳಾರಿ, ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಸರ್. ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳಿರುವಂಥ ಪರಿಶಿಷ್ಟ ಜಾತಿ ವರ್ಗಗಳ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿಗೆ ತರಬೇಕು ಸರ್. ಅದೇ ರೀತಿ ರಾಜ್ಯ ಸರ್ಕಾರ ತಂದಿರುವ ಗೋಹತ್ಯೆ ನಿಷೇಧ ಕಾಯ್ದೆ ಮತ್ತು ಮತಾಂತರ ನಿಷೇಧ ಕಾಯ್ದೆಗಳನ್ನು ಕೂಡಲೇ ರದ್ದುಗೊಳಿಸಬೇಕು. ಅದೇ ರೀತಿಯಾಗಿ ಪಿಟಿಷನ್ ಕಾಯ್ದೆಯನ್ನು ಬಲಪಡಿಸಬೇಕು. ದಲಿತರ ಭೂಮಿಯ ದಲಿತರನ್ನು ಉಳಿದಂತೆ ಮಾಡಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಭಾಸ್ಕರ್, ಈರಪ್ಪ ಗಣಮೂರು ಉಪಸ್ಥಿತರಿದ್ದರು. ಕಲ್ಯಾಣ ಪ್ರಗತಿ ಪಕ್ಷದ ನಾಯಕ ಜನಾರ್ದನ್ ರೆಡ್ಡಿ ಇಂದು ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಗುಂಜಳ್ಳಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ಪಕ್ಷದ ಅಭ್ಯರ್ಥಿ ಕಾಸಿಂ ನಾಯಕ್ ಪರ ಮತಯಾಚನೆ ನಡೆಸಿದರು. ಕಲ್ಯಾಣ ಪ್ರಗತಿಪರ ಪಕ್ಷದ ನಾಯಕ ಜನಾರ್ದನ್ ರೆಡ್ಡಿ ಇವರು ಇಂದು ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಗುಂಜಳ್ಳಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ಪಕ್ಷದ ಅಭ್ಯರ್ಥಿ ಕಾಸಿಂ ನಾಯಕ್ ಪರ ಮತಯಾಚನೆ ನಡೆಸಿದರು. ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ನೀಡಿದರು. ಗ್ರಾಮದಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಿದರು. ದಾರಿಯುದ್ದಕ್ಕೂ ಜನರತ್ತ ಕೈ ಬೀಸಿ ಬೆಂಬಲಿಸುವಂತೆ ಮನವಿ ಮಾಡಿದರು. ನಂತರ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಆಡಳಿತದಿಂದ ಜನರು ರೋಸಿ ಹೋಗಿದ್ದಾರೆ. ಬದಲಾವಣೆಗಾಗಿ ಫುಟ್ಬಾಲ್ ಚಿಹ್ನೆಗೆ ಮತ ನೀಡಬೇಕೆಂದರು. ರಾಷ್ಟ್ರೀಯ ಪಕ್ಷಗಳ ಜನದ್ರೋಹಿ ನಡೆಯಿಂದ ಪ್ರಾದೇಶಿಕ ಪಕ್ಷ ಸ್ಥಾಪಿಸಲಾಗಿದೆ. ಜನರು ಆಶೀರ್ವಾದ ಮಾಡಬೇಕೆಂದರು. ಕಾರ್ಯಕರ್ತರು ಹಳ್ಳಿಯಲ್ಲಿ ಮನೆ ಮನೆಗೆ ತಗೊಂಡೋಗಿ ತಲುಪಿಸ್ತಾರೆ. ಮುಖ್ಯವಾಗಿ ನಾನು ಈ ಒಂದು ಕ್ಷೇತ್ರದ ವಿಚಾರ ಹೇಳಬೇಕು ಅಂದ್ರೆ, ಒಬ್ಬ ಅಂದ್ರೆ ದದ್ದರ್ಲಿ ಬಸವನಗೌಡ ಅವನು ಮೈ ತುಂಬಾ ಪ್ರೊಪ್ಪಾಗಿ ಅವನಿಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿದ್ದಂಗೆ ಅಹಂಕಾರ ಎಲ್ಲಾದ್ರೂ ಇತ್ತು ಅಂತಂದ್ರೆ ಅದು ದದ್ದರ್ಲಿ ಬಸವನಗೌಡ ಹತ್ರನೇ ಇರುತ್ತೆ. ನಾವು ತುಂಬಾ ಚಿಕ್ಕ ಹುಡುಗರಿಂದ ನನಗೆ ಪರಿಚಯ ಇದ್ರು ಕೂಡ, ದದ್ದರ್ಲಿ ಬಸವನಗೌಡ ಮತ್ತು ಚಿಕ್ಕರಾಜ್ ಇಬ್ರು ಕೂಡ.
ಮತ್ತು ತಿಪ್ಪರಾಜು ಅವತಾರಗಳು ಎಷ್ಟೆಲ್ಲ ಇರ್ಬೋದಂತ ನೀವೆಲ್ಲ ನೋಡ್ಬಿಟ್ಟಿದ್ದೀರಿ. ನೀವು ಎಲ್ಲ ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ಇಡೀ ನಮ್ಮ ರಾಯಚೂರು ಗ್ರಾಮೀಣ ಭಾಗದ ಕ್ಷೇತ್ರದ ಮರ್ಯಾದೆ ಸಂಪೂರ್ಣವಾಗಿ ತಿಪ್ಪರಾಜು ತೆಗೆದೇ ಬಿಟ್ಟ. ಇವತ್ತು ಬೆತ್ತರ್ಲು ಬಸವನಗೌಡಿಗೆ ಅಹಂಕಾರ ಅನ್ನೋದು ಮೈ ತುಂಬ ಹೋಗ್ಬಿಟ್ಟಿದೆ. ಕಾಸಿಂ ನಾಯಕ್ ಇವತ್ತು ಬಹಳ ವಿನಯವಂತ, ವಿದ್ಯಾವಂತ, ಸಂಸ್ಕಾರವಂತ. ಇವತ್ತು ಯಾವುದೇ ಒಂದು ಕಾರಣಕ್ಕೂ ಕೂಡ ನನಗೆ ಒಂದು 3-4 ತಿಂಗಳ ಹಿಂದೆನೆ ನಾನು ಅಭ್ಯರ್ಥಿಗೆಲ್ಲ ತೀರ್ಮಾನ ಮಾಡಿದ್ರೆ ಪ್ರತಿ ಹಳ್ಳಿಗೆ ನಾನು ಬರ್ತಾ ಇದ್ದೆ. ಆದ್ರೆ ಸಮಯ ಇಲ್ಲ, ಕೇವಲ 4 ತಿಂಗಳ ಸಮಯ ಇದ್ದಿದ್ದ ಕಾರಣ ನಾನು ಎಲ್ಲ ಕಡೆ ಓಡಾಡೋ ಕಾರಣ ನಿಮ್ಮಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ. ಬಂಧುಗಳೇ, ಇಲ್ಲಿರುವಂತ ಈ ಒಂದು 3,000-4,000-5,000 ಜನ ತಾವೇನಿದ್ದೀರಾ, ತಾವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ನಾವು ಒಬ್ಬೊಬ್ಬರು ಒಂದು 20 ಓಟು ಹಾಕುವಂತ ಪ್ರಯತ್ನ ಮಾಡಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರಿಗೂ ಕೂಡ ಡಿಪಾಸಿಟ್ ಆಗೋದು ಗ್ಯಾರಂಟಿ. ಬಂಧುಗಳೇ, ಗ್ರಾಮೀಣ ಭಾಗದಿಂದ ಇಷ್ಟು ವರ್ಷ 8ನೇ ರಿಸರ್ವೇಶನ್ ಆದ್ರೂ ಇಲ್ಲಿ ತರ ನಮ್ಮ ಗ್ರಾಮೀಣದವರಿಗೆ ಆದ್ಯತೆ ಕೊಡ್ತಾ ಇಲ್ಲ, ಇವತ್ತು ಟಿಕೆಟ್ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಎಚ್ಚೆತ್ತುಕೊಳ್ಳಲೇಬೇಕು. ಇವತ್ತು ಲೋಕಲ್ ಅವರಿಗೆ ನಾವು ಗೆಲ್ಲಿಸಲೇಬೇಕು. ಒಂದೇ ನಿರ್ಧಾರ ತಿಳ್ಕೊಳ್ಳಿ, ಇವತ್ತು ಗೆದ್ರೆ ಇಲ್ಲಿರ್ತಾರ, ಸೋತ್ರೆ ಮತ್ತೆ ಅವ್ರು ಬೋನಸ್ ಅಂತ ಸಿಗೋದಿಲ್ಲ. ಇದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಿಂದಿನ ದಿನಮಾನಗಳಲ್ಲಿ 15-20 ವರ್ಷಗಳಿಂದ ಕೆಲವು ಜನರು ಫೋನು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಲೋಕಲ್, ನಂದು ಸ್ವಂತ ಊರು ತಿಂಡಿ, ಇದೇ ಯರಗೇರಿ ಕ್ಷೇತ್ರ ಶೆಟ್ಟವರು ಇಲ್ಲೇ ಇರ್ತೀನಿ. ನಾನು ಗೆದ್ರೂ ಇಲ್ಲೇ ಇರ್ತೀನಿ, ಸೋತ್ರೂ ಇಲ್ಲೇ ಇರ್ತೀನಿ. ಅದಕ್ಕೋಸ್ಕರ ನಾವೆಲ್ಲ ಬೆಂಬಲಿಸಬೇಕಂತಂದು ಇವತ್ತು ಮುಂದಿನ ದಿನಗಳಲ್ಲಿ ಏನೇ ಇದ್ರು ಇವತ್ತು ನಮ್ಮ ಸರ್ ಜನಾರ್ದನ್ ರೆಡ್ಡಿ ಸರ್ ಅವರು ನಮ್ಮ ಭಾಗದಿಂದ ನೀವು ಕಳಿಸಿದರೆ ಇವತ್ತು ನಮ್ಮ ಗ್ರಾಮೀಣ ಕ್ಷೇತ್ರವನ್ನು ಯಾವ ರೂಪ ಬೆಳವಣಿಗೆ ಮಾಡ್ತಾರೋ ಅದನ್ನ ನಾವೆಲ್ಲ ತಿಳ್ಕೋಬೇಕು. ಇವತ್ತೇನಪ್ಪಾ ಅಂತಂದ್ರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ, ಇದರ ಅರ್ಥ ನಿಮ್ಗೆ ಕೆಲವು ಜನ ಗೊತ್ತಿರಬಹುದು, ಕೆಲವು ಜನ ಗೊತ್ತಿರಲ್ಲ. ಇವತ್ತು ಕಲ್ಯಾಣ ರಾಜ್ಯ ಅಂದ್ರೆ ನಮ್ದು ಕಲ್ಯಾಣ ಕರ್ನಾಟಕ ಭಾಗ. ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಹೆಸರಿರ್ತಕ್ಕಂಥ ಪಕ್ಷದ ಹೆಸರಿರ್ತಕ್ಕಂಥ ನಮ್ಮ ಜನಾರ್ದನ್ ರೆಡ್ಡಿ ಸರ್ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಯಾವತ್ತಿಗೂ ಬರೀಬಾರ್ದು. ನಾವು ನಮ್ಮ ಭಾಗನ ಇವತ್ತು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ರಾಜ್ಯ ಪಕ್ಷವನ್ನು ಸ್ಥಾಪಿಸಿದ್ದಾರೆ. ಅದಕ್ಕೋಸ್ಕರ ಇವತ್ತು ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳನ್ನ ಹಾಕಿಲ್ಲ. ಇವತ್ತು 224 ಕ್ಷೇತ್ರಗಳಲ್ಲಿ ಹಾಕಿಲ್ಲ. ನಮ್ಮ ಭಾಗಕ್ಕೆ ಹೆಚ್ಚು ಆದ್ಯತೆ ಒತ್ತು ನೀಡ್ತಾ ಇದ್ದಾರೆ. ನಾವು ಇವತ್ತು 7ನೇ ತಾರೀಕಿಂದ ಬರ್ತೀವಿ ಅಂತಂದು ಸರ್ ಕೊಟ್ಟಾಗ ಇವತ್ತು ನಿನ್ನೆ ಮಧ್ಯಾಹ್ನದಿಂದ ನಾನು ಎಲ್ಲರಿಗೆ ಫೋನ್ ಮುಖಾಂತರ ಮತ್ತೆ ಅಭಿಮಾನ ಮುಖಾಂತರ ಎಲ್ಲರೂ ಬಂದಿರತಕ್ಕಂಥ ಎಲ್ಲಾ ನನ್ನ ಹಿರಿಯರಿಗೂ, ನನ್ನ ತಾಯಂದಿರಿಗೂ, ಅಣ್ಣರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೆ. ಇವತ್ತೇನಪ್ಪಾ ಅಂತಂದ್ರೆ ಇವತ್ತು ಹಿಂದಿನ ದಿನಗಳಲ್ಲಿ ನನ್ನ ವಿಚಾರ ಇದೇ ಜಡ್ಜ್ ಮೆಂಬರ್ ಆಗಿದ್ದೆ. ಸುಮಾರು ವರ್ಷಗಳನ್ನು ನನ್ನನ್ನು ದುಡಿಸಿ 2018ರಲ್ಲಿ ನಾನು ಆಕಾಂಕ್ಷಿ ಆಗಿದ್ದೆ. ಆದರೂ ನನ್ನ ಕೈ ತಪ್ಪಿಬಿಟ್ಟು, ಆದರೂ ಕೊನೆಗಳಿಗೆ ಇವತ್ತಾದರೂ ನನಗೆ ಟಿಕೆಟ್ ಕೊಡ್ತೀವಂತಂದು ನಂಬಿಸಿ ಪಕ್ಷದಲ್ಲಿ ದುಡಿಸಿ 2023 ಕೂಡ ಕೈ ತಪ್ಪಿಬಿಟ್ರು ನನಗೆ. ಅದು ಯಾರು ಏನಂತಂದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ನಾನು ಮನನೊಂದು ಮನೆಯಲ್ಲಿ ಕುತ್ಕೊಂಡಿದ್ದೆ. ನಾನು 3 ತಿಂಗಳ ಏನಪ್ಪ ರಾಜಕೀಯನೇ ಬೇಡ, ಇವತ್ತು ಯಾಕಪ್ಪ ಇಷ್ಟೆಲ್ಲ ಮಾಡ್ಕೇಸಿ ನಾವು ಖರ್ಚು ಮಾಡ್ಕೊಂಡು ಏನು ನಾವು ಎಲ್ಲ ಹುಡುಗರಿಗೆ ಈಗ ಆದ್ಯತೆ ಇಲ್ಲ ಅಂತ ನಾವು ಮನೆಯಲ್ಲಿ ಬೇಜಾರಾಗಿ ಕುಂತಾಗ ಇವತ್ತು ನಮ್ಮ ಸರ್ ಅದಕ್ಕೆ ಒಂದೇ ಅಂತರ, ಇವತ್ತು ದೈವ ಶಕ್ತಿ ಇತ್ತಂದ್ರೆ ಇವತ್ತು ನಾನು MLA ಟಿಕೆಟ್ ತಗೋಬೇಕಂತಂದು ನಾನು ಇಲ್ಲ ನನ್ನ ಜೀವನದಾಗ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ದೈವ ಶಕ್ತಿ ಬಿಡ್ಲಿಲ್ಲ. ಇವತ್ತು ಆ ದೇವರಾಗಿ ಬಂದು ನನ್ನ ಗಾಳಿ ಜನ ನನ್ನ ಮನೆಯಿಂದ ಕಳಿಸಿ ಇವತ್ತು ಕಾಸಿಂ ನಾಯ್ಕೆ ನಿನ್ನಿಂದಕ್ಕೆ ನಾನಿದ್ದೀನಿ, ನೀನು ಏನೇ ಇದ್ರೆ ನಾನು ಇರ್ತೀನಿ ಅಂತಂದು ಇವತ್ತು ಧೈರ್ಯ ಕೊಟ್ಟಿರ್ತಕ್ಕಂಥ ಇವತ್ತು ದೊಡ್ಡ ವ್ಯಕ್ತಿಗಳು ನನಗೆ ಸಿಕ್ಕಿದ್ದಾರೆ. ಇವತ್ತು ನಾನು ಯಾವತ್ತೂ ನಾನು ಬಿಡಲ್ಲ ಅಂತಂದು ಹೇಳುತ್ತಾ ಅದಕ್ಕೋಸ್ಕರ
ಈ ಸಂದರ್ಭದಲ್ಲಿ ಗ್ರಾಮೀಣ ಅಭ್ಯರ್ಥಿ ಕಾಸಿಂ ನಾಯಕ್, ನಗರ ಅಭ್ಯರ್ಥಿ ರಾಮನಗೌಡ ಯಗ್ನೂರು, ಗುರುಸ್ವಾಮಿ ಸೇರಿದಂತೆ ನೂರಾರು ಜನ ಕಾರ್ಯಕರ್ತರು ಭಾಗಿಯಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪವನ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪರ ಪ್ರಚಾರ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅದ್ದೂರಿ ರೋಡ್ ಶೋ ಬೆಂಬಲಿಸಲು ಮನವಿ. ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ಎಚ್ಎಂ ರೇವಣ್ಣ ಗದ್ದಲ್ ಪರ ಮತಯಾಚನೆ. ಜೆಡಿಎಸ್ ಅಭ್ಯರ್ಥಿ ಇ ವಿನಯ್ ಕುಮಾರ್ ದೇವಿನಗರದಲ್ಲಿ ಪ್ರಚಾರ, ಬಡಾವಣೆಯ ಅಭಿವೃದ್ಧಿ ಒತ್ತು ನೀಡುವ ಭರವಸೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಭರ್ಜರಿ ಪ್ರಚಾರ, ಸುಳ್ಳು ಹೇಳುವವರನ್ನು ಸೋಲಿಸಲು ರವಿ ಬೋಸ್ರಾಜ್ ಮನವಿ. ಬಿಜೆಪಿ ಅಭ್ಯರ್ಥಿ ತಿಪ್ಪರಾಜ್ ಹವಲ್ದಾರ್ ಭರ್ಜರಿ ಪ್ರಚಾರ. ತುಂಟಾಪುರ ಸೇರಿ ವಿವಿಧ ಗ್ರಾಮಗಳಲ್ಲಿ ತಿಪ್ಪರಾಜ್ ಹವಲ್ದಾರ್ ಭರ್ಜರಿ ಪ್ರಚಾರ. ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೊಳಿಸದೆ ಬಿಜೆಪಿ ಸುಳ್ಳು ಪ್ರಚಾರ, ಸುಧಾಮ್ ದಾಸ್ ಆರೋಪ. ಬಿಜೆಪಿ ಪ್ರಣಾಳಿಕೆ ಬರೀ ಸುಳ್ಳು, ಕಲ್ಯಾಣ ಕರ್ನಾಟಕದ ಜನರಿಗೆ ಹುಸಿ ಭರವಸೆ, ಡಾಕ್ಟರ್ ರಾಧಾಕೃಷ್ಣ ಟೀಕೆ. ಕೋಮುವಾದಿ ಪರ್ಸೆಂಟೇಜ್ ಸರ್ಕಾರ ಕಿತ್ತಿ ಹಾಕಿ ಕಾಂಗ್ರೆಸ್ ಬೆಂಬಲಿಸಿ, ಚನ್ನಬಸವಯ್ಯ ಕ್ಲಾಸ್ಪುರ್. ಮತ್ತು ಗುಂಜಳ್ಳಿಯಲ್ಲಿ ಜನಾರ್ದನ ರೆಡ್ಡಿ ರೋಡ್ ಶೋ, ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲಿಸಲು ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. Ramesh Dresses, Men, Women, Kids, Sarees, Complete Family Shop, Cloth Bazaar, MG Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. Queen's Beauty is first exclusive multi-branded cosmetics and lingerie showroom. First floor opposite Gujarat Textile, next to Lakshmi Narayana Hospital, Tipu Sultan Road, Raichur. SAK Convention Hall. Book now, flat 50% discount. Save of the season with luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur.